ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ವಾರ್ತೆಂಬುದು ಮನುಷ್ಯರಾದರು, ವಾರ್ತೆಂಬುದು ಮನುಷ್ಯರಾದರು, ವಾರ್ತೆಂಬುದು ಮನುಷ್ಯರಾದರು, ವಾರ್ತೆಂಬುದು ಮನುಷ್ಯರಾದರು. Praise the Lord. 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 Hallelujah. 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 ಕರೆಗಳನ್ನು ತಟ್ಟುತ್ತಾ ಒಂದು ಹಾಡಿನ ಮೂಲಕವಾಗಿ ನಾವು ದೇವರ ವಾಕ್ಯಕ್ಕೆ ಸಿದ್ಧವಾಗೋಣ. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. Hallelujah.
Praise the Lord. Hallelujah. 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 Praise the Lord. Praise the Lord. ಕುಳಿತುಕೊಳ್ಳುವ. ಹೇಗಿದ್ದೀರಿ? ಸಂತೋಷವಾಗಿದ್ದೀರಾ? ಎಷ್ಟು ಜನ ಮನೆಗೆ ಹೋದ್ರು? ಪಕ್ಕದಲ್ಲಿ ಇರೋ ಇದ್ದಾರಾ ಅಥವಾ ಹೋಗಿದ್ದಾರಾ? ಇದ್ದಾರಾ ಅಕ್ಕಪಕ್ಕ ಇರೋರು? ಪ್ರೈಸ್ ದಿ ಲಾರ್ಡ್. Praise the Lord. ಪ್ರೈಸ್ ದಿ ಲಾರ್ಡ್. Praise the Lord. ಹಲ್ಲೆಲೂಯಾ. Hallelujah. ಒಬ್ಬರು ಪ್ರೈಸ್ ದಿ ಲಾರ್ಡ್ ಹೇಳಿದ್ರೆ ಮಾತ್ರನೇ ಪ್ರೈಸ್ ದಿ ಲಾರ್ಡ್ ಹೇಳಬೇಕು, ಇಲ್ಲಂದ್ರೆ ಇಲ್ಲ. ಹೌದಲ್ಲ? ಹಾಡೋದು ಒಂದು ಕರೆ ಏನು ಗೊತ್ತಾ? ಅವ್ರ ಮೈಕಿಗೆ ಸೌಂಡ್ ಕೊಟ್ಬಿಡ್ತಾರೆ, ಎಬ್ಬರು ಕೊಟ್ಬಿಡ್ತಾರೆ. ಪ್ರೀಚ್ ಮಾಡೋದು ಸೊಳ್ಳೆ ಕಡಿಮೆ ಮಾಡ್ಬಿಡ್ತಾರೆ. ಎಲ್ಲ ಕಡೆ ಇಲ್ಲಿಂದ ನೀವೆಲ್ಲ ತುಂಬಾ ಒಳ್ಳೆಯವರು. ಏನ್ ಮಾಡ್ತಾರೆ ಹೇಳಿ? ಅವ್ರ ಸೌಂಡ್ ಕೇಳಬೇಕು, ಅವ್ರು ಹಾಡೋದು ಕೇಳಬೇಕು, ಆ ಮ್ಯೂಸಿಕ್ ಕೇಳಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 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 ನಾನ್ ಪ್ರಾರ್ಥನೆ ಮಾಡೋದು ನೋಡ್ಬೇಕು. ನಾನ್ ಪ್ರಾರ್ಥನೆ ಮಾಡೋದು ಕೇಳಬೇಕು, ಇನ್ನೊಬ್ರು ಕೇಳಬೇಕು. ನಾನ್ ರೀಡಿಂಗ್ ಓದೋದನ್ನ ನೋಡ್ಬೇಕು, ನಾನು ಹಾಡಾಡೋದನ್ನ ನೋಡ್ಬೇಕು. ಅಲ್ಲ, ನನ್ ಗಂಡ ಓಲೆ ಕೊಡ್ಸೋದು ಪಕ್ಕದ ಮನೆಯವರು ನೋಡ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಕಾರ್ಟೂನ್ ಮಾಡಿದ್ರೆ ಇನ್ನೊಬ್ಬರು ನೋಡಬೇಕು. ನೋಡಬೇಕು ನೋಡಿ, ಲೌಕಿಕವಾಗಿ ಪ್ರಾಪಂಚಿಕವಾಗಿ ನಮ್ಮ ತಿಳಿಯೋದನ್ನ ನೋಡಬೇಕು ಅಂತಾನೆ ಇದೆ ಹೊರತು ನಮಗೆ ಕೊಡಬೇಕು ಅನ್ನೋದು ಯಾವುದು ಬರೋದಿಲ್ಲ. ಇಲ್ಲಿ ಕೊಡುವವರು ಎಷ್ಟು ಜನ? ಕೈ ಎತ್ತಿ. ಕೊಡುವವರು ಎಷ್ಟು ಜನ? ದಯವಿಟ್ಟು ಕೈ ಎತ್ತಿ. ಓಕೆ. ನ್ಯಾಯವಾದ ಸಂಪಾದನೆಯಲ್ಲಿ ಕೊಡುವವರು ಎಷ್ಟು ಜನ? ಕೈ ಎತ್ತಿ. ನ್ಯಾಯವಾದ ಸಂಪಾದನೆಯಲ್ಲಿ ಕೊಡುವವರು, ದುಡಿದು ಮೈ ಮುರಿದು ಕಷ್ಟಪಟ್ಟು ಡೀಲ್ ಮಾಡಿ ಅದು ಮಾಡಿ ಇದು ಮಾಡಿ ಅಲ್ಲ ಇಲ್ಲ, ನ್ಯಾಯವಾದ ಸಂಪಾದನೆಯಲ್ಲಿ ಕೊಡುವವರು ಎಷ್ಟು ಮಂದಿ? ದೇವರಿಗೆ ಬೇಕಾಗಿರುವುದು ಇದುವೇ, ನ್ಯಾಯವಾದ. ನಾವು ವಾಚನದಲ್ಲಿ 8ನೇ ಗ್ರಂಥದಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ನೋಡಿದ್ರಲ್ಲ, ನ್ಯಾಯವಾದ ಸಂಪಾದನೆ. ದೇವರಿಗೆ ನಾನು ಕಾಣಿಕೆಯಾಗಿ ಕೊಡಬೇಕಾದ್ರೆ ನ್ಯಾಯವಾದ ಸಂಪಾದನೆ ಆಗಿರಬೇಕು, ಅನ್ಯಾಯದ ಸಂಪಾದನೆ ಅಲ್ಲ, ಮೋಸದ ಸಂಪಾದನೆ. ದೇವರ ಹೇಳ್ತಾರೆ ಅಸಖ್ಯ ಪಿಸಾಡದಿಂದ ಹೊರಗೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅನ್ಯಾಯದ ಸಂಪಾದನೆ ಕೊಡಬಾರದು. ಇಲ್ಲಿ ಎಷ್ಟು ಜನ ಪ್ರತಿದಿನ ಬಲಿಪೂಜೆಗೆ ಬರ್ತೀರಿ? ಕೈ ಎತ್ತಿ. ಒಂದು ಎತ್ತಿ ಕ್ಲೀನಾಗಿ ಕೈನ. ಇಷ್ಟಲ್ಲ, ಇಷ್ಟು ದೊಡ್ಡ ದೇವಸ್ಥಾನಕ್ಕೆ ಇಷ್ಟೇ ಮಂದಿನ. ಓಕೆ, ಎಷ್ಟು ಜನ ಭಾನುವಾರ ಬರ್ತೀನಿ? ಕೈ ಎತ್ತಿ. ಮುತ್ತಿಗೆ ಕೈ ಇಲ್ಲ ಅಂತ ಕಾಣ್ತದೆ, ಯಾವತ್ತು ಬರೋದಿಲ್ಲ ಅಂತ ಕಾಣ್ತದೆ ಅಲ್ವಾ? ಇವತ್ತು ಧ್ಯಾನ ಇದೆ ಅಂತ ಬಂದಿದ್ದೀನಿ ಅಂತ ಕಾಣ್ತದೆ. ಹೋಗಿದ್ರಲ್ಲಿ ನೋಡಿದ್ರ ಎಂತ ನ್ಯಾಯ. ದೇವರಿಗೆ ಆಶೀರ್ವಾದ ಕೊಟ್ಟರು, ಆಶೀರ್ವಾದನ ನಾವು ಬಿಡಬಾರ್ದು. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯ, ನಮ್ಮ ಜೀವಿತದಲ್ಲಿ ನಮಗೆ ಒಂದು ಬದಲಾವಣೆ ಬೇಕು. ನೋಡಿ, ಈ ಪೀಠವನ್ನು ನಾವು ನೋಡ್ತಾ ಇದ್ದೇವೆ, ಹೌದಲ್ಲ? ಪವಿತ್ರ ಬಲಿಪೂಜೆ ತುಂಬಾ ಆಳವಾದಂತಹ ಚಿಂತನೆ. ಅದನ್ನ ಬರುವ ಸೆಷನ್ಗೆ ನಾನು ಕೊಡ್ತೇನೆ. ಬೇರೆ ಎಷ್ಟು ಜನರಿಗೆ ನೀವು ಮನ ಪರಿವರ್ತನೆ ಹೊಂದಬೇಕು ಅಂತ ಆಸೆ? ನಾನು ಪರಿವರ್ತನೆ ಹೊಂದಬೇಕು, ಎಷ್ಟು ಜನಕ್ಕೆ ಆಸೆ? ಕೈ ಎತ್ತಿ. ಪೂರ್ತಿಯಾಗಿ ಆ ಕವಿತೆಗೆ ಕೈಯೇ ಇಲ್ಲ. ನಾವು ಸಿಸ್ಟರ್ಗೆ ಆಸೆ ಇಲ್ಲವಂತೆ, ಸಿಸ್ಟರ್ಗೆ ಇಷ್ಟ ಇಲ್ಲ. ಅದು ನೀನೇ ಹೇಳ್ಬಿಡ್ತೀಯ, ಅದು ನಾನು ಹೇಳ್ಬೇಕು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಅಲ್ಲ ಸಿಸ್ಟರ್, ಮಾನಸ ಅಂದ್ರೆ ಹೇಳಿ, ಸಿಸ್ಟರ್ ಹೇಳಲ್ಲ ಬೇಕು ಅಂತ. ನಾನು ಮಲಯಾಳದಲ್ಲಿ ಮಾತಾಡಿದ್ರೆ, ಕನ್ನಡದಲ್ಲಿ ಮಾತಾಡಿದ್ರೆ ಕನ್ನಡದಲ್ಲಿ ಮಾತಾಡಿದ್ರೆ ಮಲಯಾಳದಲ್ಲಿ ಮಾತಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸ್ವಾಮಿ ಅಚ್ಚ ಮಾನಸ ಅಂದ್ರೆ ಅಚ್ಚ ನೀವೇ. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಪರಿವರ್ತನೆ ಬೇಕು. ಧರ್ಮಾಧ್ಯಕ್ಷರಾದರು, ಪೋಪ್ಲಿಯವಾದರು, ಪ್ರಬೋಧಕರಾದರು, ಸ್ವಾಮಿಯಾದರು, ಕನ್ಯಾಶ್ರೀ ಆದರು,
ಯಾವ ಪಾಸ್ಟರ್ ಆದ್ರು, ಯಾವ ಸಭಾಪಾಲಕನಾದ್ರು, ಕೀಬೋರ್ಡ್ ಬಳಸೋನಾದ್ರೆ, ಭಿಕ್ಷೆಗಳನ್ನಾದ್ರೆ, ಕೂಲಿ ಮಾಡೋನಾದ್ರೆ ಎಲ್ಲರೂ ಪರಿವರ್ತನೆ ಬೇಕು. ಯಾರು ಪುಣ್ಯವಂತರು ಈ ಲೋಕದಲ್ಲಿಲ್ಲ. ಪುಣ್ಯವಂತರ ಆಗ್ಲಿಕ್ಕೆ ಪ್ರಯತ್ನಿಸಬಹುದು. ಒಂದು ದಿನ ನಾವು ಬೈಬಲ್ ಶ್ರೀಪುಟವನ್ನು ತೆಗೆದುಕೊಳ್ಳುವಾಗ ಲೂಕನ ಶುಭ ಸಂದೇಶವನ್ನ ನಾವು ತೆಗೆದುಕೊಳ್ಳಬೇಕಾದರೆ 19ನೇ ಅಧ್ಯಾಯದಲ್ಲಿ ಪ್ರಯಾಣ ಮಾಡೋಣ. ಲೂಕನ ಶುಭ ಸಂದೇಶ 10ನೇ ಅಧ್ಯಾಯದಲ್ಲಿ ಅಲ್ಲಿ ಯೇಸುವನ್ನು ಕಾಣದಂತ ಒಂದು ವ್ಯಕ್ತಿಯನ್ನು ನಾವು ನೋಡ್ತೇವೆ. ಇಲ್ಲಿ ಎಷ್ಟು ಯೇಸುವನ್ನು ನೋಡಿದ್ರಿ? ಕೈ ಎತ್ತಿ. ಯೇಸುವನ್ನ ಎಷ್ಟು ಜನ ನೋಡಿದ್ರಿ? ಕೈ ಎತ್ತಿ. ಯಾರು ಕೈ ಎತ್ತಿದ್ರೆ ಪುಣ್ಯಾತ್ಮರು ನೋಡಿಲ್ಲ. ಹಿಂದೆ ಒಂದು ಮುಂದೆ ಒಂದು ನೋಡಿದ್ದೀರಿ ಅಂತೀಯ? ಯಾರು ಯೇಸು ನೋಡಿಲ್ವಾ? ನಾನು ನೋಡಿದ್ದೇನೆ ಯೇಸು. ನನ್ನ ಮುಂದೆ ಒಬ್ಬರು ಕೂತ್ಕೊಂಡಿದ್ದಾರೆ, ಅಲ್ಲಿ ಒಬ್ಬರು ಕೂತ್ಕೊಂಡಿದ್ದಾರೆ. ನನ್ನ ಕಣ್ಮುಂದೆ ಇರೋದು ಎಲ್ಲ ಯೇಸು. ಕ್ರೈಸ್ತ ವಾರ್ತೆ ಎಂಬರು ಮನುಷ್ಯರಾದರು ಮತ್ತು ಅವರು ನಮ್ಮಲ್ಲಿ ವಾಸ ಮಾಡಿದರು. ವಾರ್ತೆ ಎಂಬರು ಮನುಷ್ಯರಾದರು ಮತ್ತು ಅವರು ನಮ್ಮಲ್ಲಿ ವಾಸ ಮಾಡಿದರು. ವಾರ್ತೆ ಎಂಬರು ಮನುಷ್ಯರಾದರು ಮತ್ತು ಅವರು ನಮ್ಮಲ್ಲಿ ವಾಸ ಮಾಡಿದರು. ಆ ವಾರ್ತೆ ಎಂಬರು ಮನುಷ್ಯರಾಗಿ ನಿನ್ನಲ್ಲಿ ನನ್ನಲ್ಲಿ ವಾಸ ಮಾಡಬೇಕಾದರೆ ನಾನು ಮನ ಪರಿವರ್ತನೆ ಹೊಂದಬೇಕು. ಎಲ್ಲಿರ್ಬೇಕು? ನೀವು ಎಷ್ಟಾದ್ರೂ ಮಗಳ್ಕೊಳ್ಳಿ ಬಿಡ್ತಾರೆ. ಇಲ್ಲಿ ಬಿಟ್ಟ ತಕ್ಷಣ ಯಾರು ಫೋನ್ ಮಾಡ್ತಾರೆ ಅಂತ ಕಾಯ್ತೀನಿ, ಯಾರು ಬರ್ತಾರೆ, ಎಷ್ಟು ದುಡ್ಡು ಸಿಗ್ತದೆ ಅಂತ ಕಾಯ್ತೀನಿ. ನಾನು ಹೇಳಿದ್ರಿಂದ ಬಿಟ್ಬಿಡಕ್ಕಾಗ್ತದ ಬ್ರದರ್? ನೀವೇನು ಸಾಧಾರಣ ಕೆಲಸವೇ ನೀವು ಬೊಬ್ಬೆ ಆಗ್ತಾ ಇದ್ದೀರಿ ಅಷ್ಟೇ ಅಲ್ವಾ ದಿನೇಶ? ನೀವ್ ಹೇಳಿದ್ರೆ ಯಾವ ಬಿಡ್ತಾರೆ? ಇಷ್ಟವರೆಗೆ ಯಾರ್ಯಾರು ಹೇಳಿದ್ರೆ ಕೇಳಿಲ್ಲ, ಪೊಲೀಸರು ಬಿಡಲಿಲ್ಲ, ಇನ್ನು ನೀವ್ ಹೇಳಿದ್ರೆ ಬಿಟ್ಬಿಡ್ತೀವ. ನಸಮ ಈಗ ಒಂದು ಮುಚ್ಚ ಏನ್ ಬೇಕಾದ್ರೆ ಹೇಳ್ಕೊಂಡು ಹೋಗ್ಲಿ, ಹೋದ್ಮೇಲೆ ನಮ್ದು ಇದ್ದಿದ್ದೇ ಇದೆಯಲ್ಲ. ನಮ್ಮದೇ ಒಬ್ಬ ಮನುಷ್ಯ ಕೂತವ್ರೆ, ಲೂಕಾಸ್ ಕುಡಪ್ಪ. ಈ ಮನುಷ್ಯ ಕೂಲಿ ಕೆಲಸಕ್ಕೆ ಹೋದ್ರೆ ಎಲ್ಲರೂ ನೋಡ್ತೀವಿ 10 ಗಂಟೆಗೆ 9 ಗಂಟೆಗೆ ಕೆಲಸಕ್ಕೆ ಬರ್ತಾರೆ, ಸಾಯಂಕಾಲ 5 ಗಂಟೆಗೆ 5 ಗಂಟೆಗೆ ಕೈ ತೊಳೆದು ಬಿಡ್ತಾರೆ. ಹೌದಲ್ಲ? ಹೌದಲ್ಲ? ಈ ಮನುಷ್ಯ 7 ಕೆಲಸಕ್ಕೆ ಬಂದ್ರೆ ರಾತ್ರಿ 10 ಗಂಟೆ ಆದ್ರೆ ಕೆಲಸ ಮಾಡಿ ತಿಕ್ಕಿ 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 ನಮ್ಮ ಬೆಳಗ್ಗೆ ಹಾಳು ಮಾಡ್ಬಿಡ್ತಾರೆ. ಕೂಲಿ ಕೆಲಸ 1,000 ರೂಪಾಯಿ ಕೂಲಿ, ಹೆಚ್ಚು ಅಂದ್ರೆ 1,200 ರೂಪಾಯಿ ಕೂಲಿ. ನಿಜನಾ ಸುಳ್ಳ? ನನಗೂ ತಿಕ್ಸಿ 8 ತಿಂಗಳು ಬ್ಯಾಂಡೇಜ್ ಹಾಕ್ಸ್ಬಿಟ್ರೆ ಕೈಗೆ. ಇದು ಮಚ್ಚದ ಹಿಂಗೆ ಎತ್ತಾ ಇರಲಿಲ್ಲ, ಹಿಂಗೆ ಎತ್ತಿದ್ರೆ ಮಚ್ಚಕ್ಕಾಗ್ತಾ ಇರಲಿಲ್ಲ. ಡಾಕ್ಟರ್ ಹತ್ರ ಹೋದೆ, ಆಪರೇಷನ್ ಮಾಡಬೇಕು. ಡಾಕ್ಟರ್ ಹತ್ರ ಹೋದೆ. ನನ್ನ ಬಾಮೈದಲ್ಲಿ ಸಹ MD ಸೆಂಟ್ ಜಾನ್ಸನ್ ಇದ್ದಾನೆ ಹಾಸ್ಪಿಟಲ್. ಮಾಮ ಇಲ್ಲ ಮಾಮ, ಇದು ಆಗೋದೇ ಇಲ್ಲ, ಟ್ರಿಗರ್ ಫಿಂಗರ್ ಆಗಿದೆ, ಇಲ್ಲಿ ಕುಯ್ದು ಆಪರೇಷನ್ ಮಾಡಬೇಕು. ಹೌದಲ್ಲ ಸರ್? BSc ಅಥವಾ ಜನರಲ್? ಜನರಲ್. ಈ ಜನರಲ್ಗೆ ತರ ಸರಿ MBBS ಆಗ್ಬಿಟ್ಟು ಕುಯ್ಬೇಕು, ಕುಯ್ಸ್ಕೋಬೇಕು ಅಂತೀಯಾ? ಪ್ರೈಸರು. Hallelujah. 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 ಪಕ್ಷಕ್ಕಾದ್ರೆ ಹಿಂಗೆ ಎತ್ತಿದ್ರೆ ಆಗ್ತಾ ಜೀವ ಹೋಗ್ಬಿಡೋದು. ತುಂಬಾ ಕಷ್ಟಪಟ್ಬಿಟ್ಟೆ. ಒಂದು 5 ತಿಂಗಳು 6 ತಿಂಗಳು ಡಾಕ್ಟರ್ ಇಲ್ಲ ಆಪರೇಷನ್. ನಾನು ಹೇಳಿದೆ ನನ್ನ ಮಗನ ದೇವರಿಂದ ಸಾಧ್ಯ, ನನ್ನ ದೇವರು ನನ್ನ ಕೈಯನ್ನು ಆಪರೇಷನ್ ಮಾಡ್ತಾರೆ. ಒಂದು ದಿನ ಕುತ್ಕೊಂಡಿದ್ದೆ, ದೇವರು ಕಣ್ಣು ಮುಚ್ಚಿಕೊಂಡೆ. ಕಣ್ಣು ಮುಚ್ಚಿದ ದೇವರು ಕಣ್ ತೆರೀಲಿಕ್ಕೆ ಬಿಡಲಿಲ್ಲ. ನನಗೆ ಹೇಳಿದರು, ನೀನು ಆಪರೇಷನ್ ಮಾಡುವುದು. ನೀನು ನಂಬೋದಿಲ್ಲ ಹೇಳಿದರೆ ಕಣ್ಣು ಮುಚ್ಚಿಕೊಂಡೆ. ಕಣ್ಣು ಮುಚ್ಚಿ ಆಪರೇಷನ್ ಮಾಡೋಕ್ಕೆ ಶುರು ಮಾಡಿದೆ. ಕಣ್ಣಲ್ಲೇ ಕೊಯ್ದೆ, ಕಣ್ಣಲ್ಲೇ ಓಪನ್ ಮಾಡಿದೆ, ಕಣ್ಣಲ್ಲೇ ನರಗಳನ್ನು ನೋಡಿದೆ, ಕಣ್ಣಲ್ಲೇ ಒಂದು ನರ ಹೀಗೆ ದಪ್ಪ ಆಗಿರೋದನ್ನು ನೋಡಿದೆ. ಆ ಕಣ್ಣಲ್ಲೇ ಯೇಸುವಿನ ನಾಮದಲ್ಲಿ ಅದನ್ನ ಒಂದು ಪಿನ್ನಲ್ಲಿ ಚುಚ್ಚಿದೆ, ಕಣ್ಣಲ್ಲೇ ಅದನ್ನ ಕಟ್ ಮಾಡಿದೆ, ಕಣ್ಣಲ್ಲೇ ತಿರ್ಗಾ ಅದನ್ನು ಮುಚ್ಚಿದೆ, ಕಣ್ಣಲ್ಲೇ ಒಲೆಗೆ ಹಾಕಿದೆ. ಮಾರನೇ ದಿನ ಬೆಳಿಗ್ಗೆ ಇಡುವಾಗ ಬ್ಯಾಂಡೇಜ್ ಬೇಕು. ಹೊಟ್ಟೆ ಆಪರೇಷನ್ ಮಾಡೋದು ನನಗೆ ಗೊತ್ತು, ನಿಮಗೂ ಮಾಡ್ತೀನಿ. ಕಣ್ಣಲ್ಲೇ ನಗೋದ ಹಾರ್ಟ್ ಆಪರೇಷನ್ ಮಾಡೋದು ಗೊತ್ತು, ಕಣ್ಣಲ್ಲೇ ಮಾಡ್ತೀನಿ. ನಗಾಡ್ತಾ ಇದ್ರೆ ಅಣ್ಣ
ನಿಮ್ಗೆ ಈಗ ಆಟ ಆಡೋದು ಮಾಡ್ತೀನಿ. Praise the Lord. Hallelujah. ಇದು ದೈವಾನುಭವ, ನಾವು ದೇವರ ಮೂಲಕವಾಗಿ ಕಂಡುಕೊಳ್ಳುವ ವಿಶ್ವಾಸದ ಅನುಭವ. ಇವತ್ತು ಸಾಕ್ಷಿ ಮುಖಾಂತರವಾಗಿ ಧ್ಯಾನವನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ. ಯೇಸುವನ್ನು ನಾವು ಕಂಡುಕೊಳ್ಳಬೇಕು. ಯೇಸುವನ್ನು ಕಂಡುಕೊಂಡು ಯೇಸುವನ್ನು ಹಿಂಬಾಲಿಸುವಾಗ ಮಾತ್ರವೇ ನಾವು ಯೇಸುವನ್ನು ಅನುಭವಿಸಲಿಕ್ಕೆ ಸಾಧ್ಯ. Praise the Lord. Hallelujah. 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 ಮೊನ್ನೆ ಕುತ್ಕೊಂಡಿದ್ದೆ, ಏನ್ ಅಂತ ಸೊಳ್ಳೆ, ಏನ್ ಎಲ್ಲಕ್ಕೆ ಪಟ 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 ಅದು ಹೊಡ್ಕೊಳ್ತಾ ಇರೋದನ್ನೇ ಎಲ್ಲರೂ ಹೊಡ್ಕೊಳ್ತಿದ್ದಾರೆ. ನಾನು ಕುತ್ಕೊಂಡೇ ಇದ್ದೆ. ಹೇಳಿದೆ, ಯೇಸುವೆ ಏನ್ ಮಾಡಿದೆ ಯೇಸುವೆ, ಸೊಳ್ಳೆ ಕಚ್ಚದೆ ಮಾಡಿ ಯೇಸುವೆ. ಸೊಳ್ಳೆ ಹತ್ರ ಮಾತಾಡುತ್ತೆ ಹೇಳಿದ್ರು, ಮಾತಾಡಕ್ಕಾಗ್ತದೆ. ನಾನು ಮಾತಾಡಿದೆ, ಸೊಳ್ಳೆಗಳೇ ಹೇಳಪ್ಪ, ನನ್ನನ್ನು ದೇವರೇ ಉಂಟು ಮಾಡಿದ್ರು, ನಿಮ್ಮನ್ನು ದೇವರೇ ಉಂಟು ಮಾಡಿದ್ರು, ನಾವಿಬ್ಬರು ಫ್ರೆಂಡ್ಸ್. ನನ್ನ ಕಚ್ಚಲಾಯಿತು. ನಾನು ಆ ಜಾಗದ ಬಿಟ್ಟು ಎದ್ದೇಳ ತನಕ ಒಂದು ಸೊಳ್ಳೆ ಬರೀ ಗುಯಿಯಿಂದ ಬರ್ತಾ ಇತ್ತು. ಒಂದು ಸೊಳ್ಳೆ ಕಷ್ಟಿಲ್ಲ, ಜೊತೆಗೆ ಹೊಡೆದು 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 ರಕ್ತವೋ ರಕ್ತ. ಪ್ರೇಸ್ ನಮ್ಮ ವಿಶ್ವಾಸ ಏನಾದ್ರು ಸಪಡುತ್ತದೆ ದೇವರಿಗೆ. ಮೊಬೈಲ್ ಮಾತ್ರ ಒಂದು ದಿನ ಬರ್ತದೆ, ಒಂದು ದಿನ ಅಲಾರಾಮ್ ಬರ್ತದೆ, ಒಂದು ದಿನ ಸೈರನ್ ಬರ್ತದೆ. ಇಟ್ಕೋ ಇಟ್ಕೋ ಇಟ್ಕೋ. ಬಿಸಾಕ್ಬೇಕು, ಹೊರಗಡೆ ಬಿಸಾಕ್ಬಿಡ್ಬೇಕು, ಇಲ್ಲಿಂದ ಚೈ ಬಿಸಾಕ್ಬೇಕು, ಅಲ್ಲಿ ಕೆಳಗಡೆ ಇಡಬಾರ್ದು. ನಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ತದೆ. ಈ ಲೋಕದಲ್ಲಿ ನಮ್ಮನ್ನ ಕೇಂದ್ರೀಕರಿಸ್ತಾ ಇದೆ ಈ ಮೊಬೈಲ್. ಗಂಡನ ಕೈ ಮೊಬೈಲು, ಹೆಂಡತಿ ಕೈ ಮೊಬೈಲು, ಮಕ್ಕಳ ಕೈ ಮೊಬೈಲು, ತಾತನ ಕೈ ಮೊಬೈಲು, ಅಜ್ಜಿ ಕೈ ಮೊಬೈಲು, ಅಣ್ಣನ ಕೈ, ತಮ್ಮನ ಕೈ ಮೊಬೈಲ್. ಎಲ್ಲ ಮನೆಯಲ್ಲಿ ಸುತ್ತು ಕುತ್ಕೊಂಡು ಮೊಬೈಲ್ ಇರ್ತಾರೆ. ಒಬ್ಬರ ಹತ್ರ ಯಾರು ಮಾತಾಡೋದಿಲ್ಲ, ಮೊಬೈಲ್ ಹತ್ರ ಮಾತ್ರ ಮಾತಾಡ್ತಾ ಇದ್ದಾರೆ. ಇದೆಲ್ಲ ಯಾವಾಗ ನನ್ನನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ? ನಾನು ಯೇಸುವನ್ನು ಹಿಂಬಾಲಿಸುವಾಗ, ಯೇಸುವನ್ನೇ ನೋಡದಂತಹ ಒಂದು ವ್ಯಕ್ತಿ. ನಾನು ಕೇಳಿದೆ, ಯಾರು ಯೇಸುವನ್ನು ನೋಡಿದ್ದೇನೆ ಅಂತೇಳಿ. ಒಬ್ಬ ಮಾಡಬೇಡ, ಹೆಸರು ಮಾಡಬೇಡ, ಐ ಲವ್ ಯು. ಸೊ ಯೇಸುವನ್ನೇ ನೋಡಿದಂತಹ ವ್ಯಕ್ತಿ ಒಂದು ದಿನ ಯೇಸು ಬರ್ತಾ ಇದ್ದ ತಕ್ಷಣ ಓಡ್ತಾನೆ. ಯೇಸುವನ್ನು ನೋಡ್ಲಿಕ್ಕೆ ಓಡ್ತಾನೆ. ಓಡುವಾಗ ಯೇಸುವನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಇದು ಆಸೆ ಯೇಸುವನ್ನು ನೋಡಬೇಕು ಅಂತೇಳಿ ಓಡ್ತಾನೆ. ಓಡುವಾಗ ಏನ್ ಮಾಡ್ತಾನೆ, ಒಂದು ಮರ ಇರ್ತದೆ, ನಮ್ಮ ಆಲದ ಮರದ ಮೇಲೆ ಹತ್ತು ಬಿಡ್ತಾನೆ. ಹತ್ತಿದಂತವನು ಅಲ್ಲಿಂದ ಯೇಸುವನ್ನು ನೋಡ್ತಾ ಇರ್ತಾನೆ. ಯೇಸು ಬರ್ತಾ ಇದ್ದಾರೆ. ಯೇಸು ಸ್ವಾಮಿನ ಈ ವ್ಯಕ್ತಿ ನೋಡ್ಲಿಕ್ಕೆ ಆಗ್ತಾನೆ. ಯೇಸು ಸ್ವಾಮಿ ಅಲ್ಲಿಂದ ಬರ್ತಾ ಇದ್ದಾರೆ. ಯೇಸು ಸ್ವಾಮಿ ಪಕ್ಕದಲ್ಲಿರೋ ಜನರನ್ನ ನೋಡಿಲ್ಲ, ಈಗ ತಲೆ ಎತ್ಕೊಂಡು ಬರ್ತಾ ಇದ್ದಾರೆ. ಅವನ್ನೇ ನೋಡಿ ಬರ್ತಾ ಇದ್ದಾರೆ. ಹಾಗೆ ಇವತ್ತು ಈ ಧ್ಯಾನದಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ನಾವು ಯೇಸುವನ್ನು ಹುಡುಕಿ ಬಂದಿದ್ದೇವೆ. ಯೇಸು ನನ್ನನ್ನು ನೋಡಿ ಬರ್ತಾ ಇದ್ದಾರೆ, ಯೇಸು ನಿನ್ನನ್ನು ನೋಡಿ ಬರ್ತಾ ಇದ್ದಾರೆ. ಗೊತ್ತಿಲ್ಲ, ಪ್ರತಾಪ ನೋಡಿ ಬರ್ತಾ ಇದ್ದಾರೆ. ಯೇಸು ನಿನ್ನ ನೋಡಿ ಯೇಸು ಬರ್ತಾ ಇದ್ದಾರೆ. ನಿನ್ನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ತಲೆ ಎತ್ತಿ ನೋಡಿ ಬರ್ತಾ ಇದ್ದಾರೆ. ಒಬ್ಬೊಬ್ಬರು ನೋಡಿ ಬರ್ತಾ ಇದ್ದಾರೆ. ನಾವು ಯೇಸುವನ್ನು ನೋಡ್ತಾ ಇದ್ದೇವೆ. ಯೇಸುವೇ ಪರಮಪ್ರಸಾದ ಸಂಸ್ಕಾರದಲ್ಲಿ ಯೇಸುವನ್ನು ನಾವು ನೋಡ್ತೇವೆ. ಯೇಸುವನ್ನು ಅನುಭವಿಸ್ತೇವೆ, ಕಣ್ಣೀರು ಸುರಿಸ್ತೇವೆ. ಯೇಸುವೇ ಎಂದು ಆಡ್ತೇವೆ, ಓಡಾಡ್ತೇವೆ. ಯಾಕಂದ್ರೆ ಯೇಸುವಿನ ನಮಗಿರುವಂತಹ ನಂಬಿಕೆ. ನಾವು ಪಾಪಿಗಳು ಹೌದು, ಆದರೆ ದೇವರು ಪಾಪವನ್ನು ದ್ವೇಷಿಸುತ್ತಾರೆ ಹೊರತು ಪಾಪಿಗಳಾಗಿ ನಮ್ಮನ್ನು ದ್ವೇಷಿಸುವುದಿಲ್ಲ. ತನ್ನ ಕರುಣೆಯಿಂದ ನಮ್ಮನ್ನು ಪಾಪದಿಂದ ವಿಮುಕ್ತ ಮಾಡುತ್ತಾರೆ. ಅದಕ್ಕೆ ಬೇಕಾಗಿರುವುದು ಪಶ್ಚಾತ್ತಾಪ. Hallelujah. 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 ಮರದ ಮೇಲೆ ಹತ್ತಿ ಕುಳಿತುಕೊಂಡಿದ್ದಾನೆ. ಯಾರವ? ಜಕಾರಿಯ, ಕುಳ್ಳ ಜಕಾರಿಯ. ಮರದ ಮೇಲೆ ಹತ್ತಿ ಕುತ್ಕೊಂಡ್ಬಿಟ್ಟ. ಅದು ಆಲದ ಮರದ ಮೇಲೆ ಹತ್ತಿ ಕುಳಿತುಕೊಂಡ. ನಾವು ಸಹ ಒಂದು ಆಲದ ಮರದ ಮೇಲೆ ಕುತ್ಕೊಂಡಿದ್ದೇವೆ. ಅಹಂಕಾರ ಎಂಬ ಆಲದ ಮರ.
ಹೌದಲ್ಲ? ನಾನು ಎಂಬ ಆಲದ ಮರ, ಸ್ವಾರ್ಥ ಎಂಬ ಆಲದ ಮರ, ಶ್ರೀಮಂತಿಗೆ ನನಗೆ ಹಣ ಇದೆ ಎಂಬುವಂತ ಆಲದ ಮರ, ನನಗೆ ಒಳ್ಳೆ ಬುದ್ಧಿ ವಿವೇಕ ಇದೆ ಎಂಬುವಂತ ಆಲದ ಮರ. ಹೀಗೆ ನಾವು ಮೇಲೆ ನಮ್ಮನ್ನು ನಾವು ಹೆಚ್ಚಿಸಿಕೊಂಡು ಮೇಲೆ ಕುಳಿತುಕೊಂಡಿದ್ದೇವೆ. ಗೌರವ ಇಲ್ಲ, ಹಿರಿಯರ ಕಿರಿಯರ ಗೌರವ ಇಲ್ಲ. ನಾವು ಜೀವಿಸ್ತಾ ಇದ್ದೇವೆ. ಕುಟುಂಬದಲ್ಲಿ ಗಂಡ ಎನ್ನುವಂತ ವಿಧೇಯತೆ ಇಲ್ಲ, ಹೆಂಡತಿಯನ್ನು ಪ್ರೀತಿ ಇಲ್ಲ, ತಂದೆ ತಾಯಿಯನ್ನು ಭಯವಿಲ್ಲ. ಯೇಸುವನ್ನು ನೋಡ್ಬೇಕಷ್ಟೇ, ದೇವರ ವಾಕ್ಯನ ಕೇಳಬೇಕು ಅಷ್ಟೇ, ಇಲ್ಲಿಂದ ಹೋದ ತಕ್ಷಣ ದೇವರ ವಾಕ್ಯನ ಬಿಟ್ಟು ಬಿಡಬೇಕಷ್ಟೇ. ಈಗಲೂ ಹೇಳ್ತೇನೆ, ಈಗ ನಾನು ದೇವರನ್ನು ನನಗೆ ಕೊಡುವಂತ ಈ ಪ್ರೇರಣೆ ಮೂಲಕವಾಗಿ ಶುಭ ಸಂದೇಶ ಸಾರುವಂತವರಲ್ಲಿ ಇಲ್ಲಿ ಖಂಡಿತವಾಗಿ ನೀವು ದೇವರ ವಾಕ್ಯನ ಅನುಸರಿಸುವುದಿಲ್ಲ. ಅನುಸರಿಸ್ತೀನಿ ಎಷ್ಟು ಜನ ಕೈ ಎತ್ತಿ? ನಾವು ದೇವರ ವಾಕ್ಯನ ಖಂಡಿತವಾಗಿ ಅನುಸರಿಸ್ತೀನಿ ಎಂದು ಕೈ ಎತ್ತಿ. ಯೇಸುವಿಗೆ ನಾ ಯೇಸುವಿನ ನಾಮದಲ್ಲಿ ಹೇಳಬೇಕು, ಸುಳ್ಳೆಲ್ಲ ಹೇಳಬಾರದು. ಇದು ತಪಸ್ಸು ಕಾಲ, ಬಿಡುಗಡೆಯ ಕಾಲ. ನನ್ನ ಗಂಡನಿಗೂ ಸಹ ನಾನು ಹೇಳಿ, ನಾನು ಯೇಸುವಿಗಾಗಿ ಜೀವಿಸುವಾಗೆ ಮಾಡ್ತೇನೆ. ನಾನು ಈ ದಿನದ ಈ ಮಾತನ್ನ ಖಂಡಿತವಾಗಿ ನಾನು ಅನುಸರಿಸ್ತೇನೆ. ನಾನು ಯೇಸುವನ್ನ ಹಿಂಬಾಲಿಸ್ತೇನೆ. ನನ್ನ ಕುಟುಂಬ ಪ್ರೇಕ್ಷಕರ ಕಾರ್ಯಕ್ರಮಗಳು 14ನೇ ಅಧ್ಯಾಯ 32ನೇ ವಚನದಲ್ಲಿ ಹೇಳುವ ಹಾಗೆ, ನಾನು ನನ್ನ ಕುಟುಂಬದವರೆಲ್ಲರೂ ಜೀವದಾರ ಹೊಂದುವರು. ಹೇಳಿ, ನಾನು ನನ್ನ ಕುಟುಂಬದವರೆಲ್ಲರೂ ಜೀವದಾರ ಹೊಂದುವರು. ನಾನು ನನ್ನ ಕುಟುಂಬದವರೆಲ್ಲರೂ ಜೀವದಾರ ಹೊಂದುವೆವು. ನಾನು ನನ್ನ ಕುಟುಂಬದವರೆಲ್ಲರೂ ಜೀವದಾರ ಹೊಂದುವೆವು. ನಾನು ನನ್ನ ಕರ್ತನನ್ನೇ ಸೇವಿಸುವೆನು. ನನ್ನ ಮನೆಯವರೆಲ್ಲರೂ ಪ್ರಭುವನ್ನೇ ಸೇವಿಸುವೆವು. ಹಲ್ಲೆಲೂಯ, ಹಲ್ಲೆಲೂಯ. ವಾರ್ತೆಯನ್ನು ಮನುಷ್ಯರಾದರು, ವಾರ್ತೆಯನ್ನು ಮನುಷ್ಯರಾದರು, ವಾರ್ತೆಯನ್ನು ಮನುಷ್ಯರಾದರು. ಹೇಳಿದ ಮಾತು ನೆನಪಿನಲ್ಲಿರಲಿ, ಇಲ್ಲಾಂದ್ರೆ ಎರೆಮೀಯಕ್ಕೆ ಹೋಗ್ಬೇಕಾಗ್ತದೆ. ನೀವು ಇನ್ನು ಎತ್ತಿ, ನಾನು ಖಂಡಿತವಾಗಿಯೂ ನಾನು ಯೇಸುವನ್ನು ಪ್ರೀತಿಸ್ತೇನೆ, ಅದಕ್ಕಾಗಿ ನಾನು ಎಲ್ಲವನ್ನು ಬಿಟ್ಟು ಬಿಡ್ತೇನೆ ಅಂತ ಹೇಳುವ ಎಷ್ಟು ಜನ ಯಾರಿಲ್ಲ. ದಿಲ್ವನ ಭಯ, ದಿಲ್ವನ ಹೃದಯ ಬೇಕು, ಹೃದಯ ಬೇಕು. ಎಲ್ಲಿದೆ ಹೃದಯ? ಅದನ್ನು ತೋರಿಸ್ಬಿಡ್ತೀವಿ. ಅದು ಎಲ್ಲಿದೆ? ಬಲಭಾಗ ಇದೆಯಾ, ಎಡಭಾಗ ಇದೆಯಾ, ಮಧ್ಯೆ ಗೊತ್ತೇ ಇಲ್ಲ. ಪ್ರೈಸ್ ಎಲ್ಲಿದೆ ಸಿಸ್ಟರ್? ಪ್ರೈಸ್ ಹಲ್ಲೆಲೂಯಾ. ಯೇಸುವನ್ನು ನೋಡಲು ಅತ್ಯಂತ ಬಲವಲ್ಲ. ಹಾಗೆ ಯೇಸುವನ್ನು ನೋಡಲು ಈ ಧ್ಯಾನದಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ನಾವು ಮಾತ್ರ ಅಲ್ಲ, ಎಷ್ಟೋ ಜನ ಆನ್ಲೈನ್ನಲ್ಲಿ ಕುಳಿತುಕೊಂಡಿದ್ದಾರೆ, ನೋಡ್ತಾ ಇದ್ದಾರೆ. ಎಷ್ಟೋ ಜನ, ಸಾವಿರಾರು ಜನ ಆನ್ಲೈನ್ನಲ್ಲಿ ನೋಡ್ತಾ ಇದ್ದಾರೆ, ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ನೀವು ಅಷ್ಟೇ, ಎಷ್ಟು ಜನ ಯೇಸುವನ್ನು ಸ್ವೀಕರಿಸ್ತೀನಿ ಅಂತ ಹೇಳುವ ಎಷ್ಟು ಜನ, ಇನ್ನು ನಾನು ಅನ್ಯಾಯ ಮಾಡುವುದಿಲ್ಲ ಅಂತ ಹೇಳುವ ಎಷ್ಟು ಜನ. ಯೇಸುವನ್ನು ನೀವು ನೋಡಬೇಕು ಅಂದ್ರೆ ಕೆಟ್ಟದನ್ನ ಬಿಟ್ಟು ಬಿಡಬೇಕು. ಯೇಸುವನ್ನು ಪ್ರೀತಿಸ್ತೇನೆ ಅಂದ್ರೆ ಕೆಟ್ಟದನ್ನ ಬಿಟ್ಟು ಬಿಡಬೇಕು. ಜಕಾರಿಯ ಹತ್ತಿರ ಬಂದ ಮೇಲೆ ಯೇಸುವನ್ನು ನೋಡ್ತಾ ಇದ್ದಾನೆ, ಸಂತೋಷದಿಂದ ಆಕರ್ಷಣೆಯಿಂದ ನೋಡ್ತಾ ಇದ್ದಾನೆ. ಯೇಸು ಅವನನ್ನೇ ನೋಡ್ತಾ ಇದ್ದಾರೆ. ಅಲ್ಲಿಂದ ಯೇಸು ನಮ್ಮನ್ನು ನೋಡ್ತಾ ಇದ್ದಾರೆ, ನಾವು ಯೇಸುವನ್ನು ನೋಡ್ತಾ ಇದ್ದೀವಿ. ನಾನು ಮಾತ್ರ ನಿಮ್ಮನ್ನು ನೋಡ್ತಾ ಇದ್ದೀನಿ. ಯೇಸು ಜಕಾರಿಯನ್ನು ನೋಡಿದ ಬಳಿಕ ಯೇಸು ಹೇಳ್ತಾ ಇದ್ದಾರೆ, ತಲೆ ಎತ್ತಿ ನೋಡಿ ಹೇಳ್ತಾ ಇದ್ದಾರೆ. ಯೇಸು ತಲೆ ಬಗ್ಗಿಸಿ ನೋಡಿ. ಯಾರಿಗೋಸ್ಕರ ತಲೆ ಎತ್ತಿಲ್ಲ ಯೇಸು ಸ್ವಾಮಿ? ಜಕಾರಿನಿಗಾಗಿ ಮಾತ್ರವೇ ತಲೆ ಎತ್ತಿದೆ. ಬೈಬಲ್ನಲ್ಲಿ ದೇವರು ಯಾರನ್ನ, ಸರ್ವೇಶ್ವರ ಸ್ವಾಮಿ ಆಗಲಿ ಯೇಸು ಸ್ವಾಮಿ ಆಗಲಿ, ಯಾರನ್ನು ತಲೆ ಎತ್ತಿ ನೋಡಲಿಲ್ಲ. ಜಕಾರಿಯನ್ನು ಮಾತ್ರ ತಲೆ ಎತ್ತಿ ನೋಡಿದ್ರು. ಯಾಕಂದ್ರೆ ಜಕಾರಿಯ ಮೇಲೆ ಯೇಸುವಿನ ಕಣ್ಣು ಬಿತ್ತು. ಹಾಗೆ ಇಂದು ನಿನ್ನ ಮೇಲೆ ಯೇಸುವಿನ ಕಣ್ಣು ಬೀಳಬೇಕು, ನನ್ನ ಮೇಲೆ ಯೇಸುವಿನ ಕಣ್ಣು ಬೀಳಬೇಕು. ನಾನು ಯೇಸುವಿನ ಮೇಲೆ ಕಣ್ಣು ಬೀಳಬೇಕಾದ್ರೆ ನಾನು ಪರಿವರ್ತನೆ ಹೊಂದಬೇಕು.
ಯೋಚನೆ ಮಾಡಿ ಸ್ವಲ್ಪ. ಸಿಸ್ಟರ್ ಯೇಸು ಸ್ವಾಮಿಗೆ ಜಕ್ಕನ ಹೆಸರು ಗೊತ್ತಿಲ್ಲ. ಆ ಊರಲ್ಲಿದ್ದಾರೆ ಯೇಸು ಸ್ವಾಮಿ. ಯಾವುದೋ ಊರಿನವರು, ನಿಜನ ಸುಳ್ಳು. ಯೇಸು ಸ್ವಾಮಿ ಎಲ್ಲಿಯವರು? ನಜರೇತಿನವರು, ಜೆರುಸಲೇಮಿನವರು. ಯೇಸು ಸ್ವಾಮಿ ಬರ್ತಾರೆ, ಜಕರ್ಯ ಅಂತ ಕರೀತಾ ಇದ್ದಾರೆ, ಪವಿತ್ರಾತ್ಮ ಭರಿತರಾಗಿ. ಯೇಸುವಿಗೆ ಗೊತ್ತು, ಅವನ ಹೆಸರು ಗೊತ್ತಾಯ್ತು. ಯಾರು ಹೇಳಿಲ್ಲ, ಯಾರು ಬಂದ್ಮೇಲೆ ನಿಂತ್ಕೊಂಡಿರೋದು ಅಂತ ಹೆಸರು ಕೇಳಿದ್ರ? ಇಲ್ಲ. ಅವನ ಹೆಸರೇನು ಅಂತ ಕೇಳಿದ್ರ? ನಿನ್ನ ಹೆಸರೇನು ಅಂತ ಕೇಳಿದ್ರೆ ನನಗೆ ನಿಮ್ಮ ಹೆಸರು ಗೊತ್ತಿದ್ದ ಕೆಲವರ ಹೆಸರು ಹೇಳ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಜನಜಂಗುಳಿ ಮಧ್ಯೆ ಬರ್ತಾ ಇದ್ದಾರೆ, ಜನಜಂಗುಳಿಗಳ ಮಧ್ಯೆ ಹೋಗ್ತಾ ಇದ್ದಾರೆ, ತಲೆ ಎತ್ತಿ ನೋಡ್ತಾ ಇದ್ದಾರೆ. ನೋಡಿದ ತಕ್ಷಣ ಹೇಳ್ತಾರೆ, ಜಕರ್ಯ ಹಿಡಿದು ಬಾ. ಹೇಳಿದ ತಕ್ಷಣ ಸಂತೋಷ. ಅದರಲ್ಲಿ ಯೇಸು ಏನ್ ಹೇಳ್ತಾರೆ ಅಂದ್ರೆ, ಜಕರ್ಯ ಹಿಡಿದು ಬಾ, ಇವತ್ತು ನಾನು ನಿಮ್ಮ ಮನೆಯಲ್ಲಿ ತಂಗ್ತೇನೆ. ಐ ವಾಂಟ್ ಟು ಸ್ಟೇ ಯೋರ್ ಹೋಮ್. ದಿವ್ಯ ಹಿಡಿದು ಬಾ, ನಿನ್ನ ಮನೆ ನಾನು ತಂಗ್ತೇನೆ. ಮತ್ತು ಬಾ, ನನ್ನ ಹತ್ರ ಬಾ, ನಾನು ನಿನ್ನ ಮನೆಯಲ್ಲಿ ತಂಗ್ತೇನೆ. ನಿನಗೆ ಹೋರಾಟ ನಾನು ತೆಗಿತೇನೆ. ದಿನೇಶ ಬಾ, ಹಿಡಿದು ಬಾ, ಬಿಟ್ಟು ಬಾ, ನಾನು ನಿಮ್ಮ ಮನೆಯಲ್ಲಿ ಬಂದು ತಂಗ್ತೇನೆ. ಹೋಗ್ಲಿ, ನನಗೆ ಕಿರ್ಚ್ಕೊಂಡು ಸಾಯ್ತೀರಿ ನೀವು, ನಾನು ಕೇಳಕ್ಕಾಗ್ತದ? ನೀವು ಈ ಕಡೆ ಹೋಗ್ತೀರಿ, ನಾನು ಪಾಡ ಈ ಕಡೆ ಹೋಗ್ತೀನಿ, ತಿರ್ಗಾ ಸೈನ್ ಹಾಕ್ತೀರಿ, ತಿರ್ಗಾ ಹೋಗ್ತೀನಿ. ಬದಲಾವಣೆ ಇಲ್ಲದ ಜೀವನ ನನ್ನದೇ ಇದೆ. ಬದಲಾವಣೆ ಅನ್ನೋಷ್ಟು ಸುಲಭವಲ್ಲ, ಪವಿತ್ರಾತ್ಮ ಪ್ರೇರಣೆ ಆಗಬೇಕು. ಅಯ್ಯೋ, ನಾನು ಮಾಧ್ಯಮಗಳಿಗೆ ಸೀರೆ ಉಡಿಸ್ತೀನಿ, ಕೆಲಸ ಸಿಕ್ಬಿಟ್ರೆ, ನನ್ನ ಮಗು ಉಟ್ಬಿಟ್ರೆ ಸೀರೆ ಉಡಿಸ್ತೀನಿ, ಅದು ಮಾಡ್ಬಿಟ್ರೆ ಸೀರೆ ಉಡಿಸ್ತೀನಿ, ಅನ್ನ ಹಾಕ್ತೀನಿ, ಅನ್ನದಾನ ಮಾಡ್ತೀನಿ, ಸಂತೋಷ. ಆದ್ರೆ ನಿನ್ನ ಪಕ್ಕದ ಮನೆಯವರಿಗೆ ಒಂದು ಸೀರೆ ಅರ್ಧೋಗಿರ್ತದೆ. ನೀನು ಎತ್ತ ತಾಯಿಗೆ ಸೀರೆ ಇಲ್ಲ, ನೀನು ಒಡ ಹುಟ್ಟಿದವರು ಒಂದು ಸೀರೆ ಇಲ್ಲ, ಅರ್ಧ ಸೀರೆ ಇರ್ತದೆ. ಯಾಕೆ ಅವ್ರಿಗೆ ಕೊಡ್ಬಾರ್ದು ಸೀರೆ? ಅಲ್ಲಿಯೇ ಕೊಡ್ಬೇಕಾ? ಅವ್ರು ಕರೀತಾರೆ, ಅಯ್ಯೋ ಅಮ್ಮ ಓಡ್ಬವ ಗೋವಿಂದರಳಿ, ನನಗೊಂದು ಸೀರೆ ಎಲ್ಲ ಕಟ್ಕೊಡ್ಬಿಡವ ಅಲ್ವಾ? ಸೀರೆ ಕೇಳ್ತಾರೆ ಮಾಧ್ಯಮದಲ್ಲಿ. ಅದೇ ಯಾವಾಗ ಒಂದು ಪ್ಯಾಂಟ್ ಶರ್ಟ್ ಕೊಟ್ಟಿದ್ರು ಮಾಧ್ಯಮದವರಿಗೆ, ಒಂದು ಪ್ಯಾಂಟ್ ಶರ್ಟ್ ಕೊಟ್ಟಿದ್ರು ಮಾಧ್ಯಮದವರಿಗೆ. ಹೋಗಿ ಜೋಸೆಫ್ ಪಕ್ಕದಲ್ಲಿ ನಿಂತವ್ರು, ಮಾಧ್ಯಮದ ಪಕ್ಕದಲ್ಲಿ. ಅಲ್ಲ ಸ್ವಾಮಿ, ಸ್ವಾಮಿ ನೀವು ಕರೆಕ್ಟಾಗಿ ಟಿಪ್ ಕೊಡ್ಬೇಕು ಸ್ವಾಮಿ. ಮಾಧ್ಯಮದವರು ಈ ಕಡೆ ಇದ್ದಾರೆ, ಜೋಸೆಫ್ ಈ ಕಡೆ ಇದ್ದಾರೆ. ಸಿಸ್ಟರ್ ನೀವು ನಂಬರ್ ಕೊಡ್ಬೇಕು. ನಿಮಗೆ ಸೀರೆ ಸಿಗ್ತಾ ಇದೆ, ಜೋಸೆಫ್ಗೆ ಪ್ಯಾಂಟ್ ಶರ್ಟ್ ಕೊಡ್ತಾ ಇದ್ದೀರಾ? ಒಂದು ಜುಬ್ಬ ಪೈಜಾಮ ಕೊಡ್ತಾ ಇದ್ದೀರಾ? ಒಂದು ಟವಲ್ ಕೊಡ್ತಾ ಇದ್ದೀರಾ ಮುಖವಾಸಗಳಿಂದ? ಯಾಕೆ ಯಾಕೆ ಎಂತ ನೋಡಿ, ಎಂತ ಅವಿವೇಕಿಗಳು ನಾವು. ಕಣ್ಣಿಗೆ ಕಾಣುವ ನರನ ಪ್ರೀತಿಸದೆ, ಕಾಣದ ದೇವರ ಹೇಗೆ ಪ್ರೀತಿಸುವೆ? ಮೊದಲು ನೀ ಪ್ರೀತಿಸು ನಿನ್ನ ನೆರೆಯವರ, ಆಗ ನೀ ಪ್ರೀತಿಪೆ ಯೇಸು ದೇವರ, ಯೇಸು ದೇವರ. ಪ್ರೀತಿಸು ನೀ ಮಾನವ ನಿನ್ನ ನೆರೆಯವರ, ನಿನ್ನ ಪ್ರೀತಿಪ ಮನುಜರ ಪ್ರೀತಿ ಮಾಡಿದರೆ ನಿನಗೆ ಬರುವ ಲಾಭವೇ. ಆ ಸೂಪರ್ ಅಲ್ಲ, ಎಂತ ಒಳ್ಳೆ ಹಾಡು. ಹಾಡು ಮಾತ್ರ ಸೂಪರ್, ವಾಕ್ಯ ಸೂಪರ್ ಇಲ್ಲ. ಹಾಡು ಚೆನ್ನಾಗಿದೆ, ವಾಕ್ಯ ಅದಕ್ಕಾಗ್ತದೆ. ಮುಖ ನೋಡೋದಾಗೋದಿಲ್ಲ. ಪೂಜೆ ಸಮಯದಲ್ಲಿ ಸಾಲ ಹೇಳ್ತಾರೆ, ಶಾಂತಿ ನಿಮ್ಮಲ್ಲಿರಲಿ, ಶಾಂತಿ ಕೊಡಿದ್ರೆ ನೋಡ್ಬೇಕು ಸ್ಟೈಲ್ಗಳನ್ನ. ಆ ಗೋಡೆ ಕಡೆ ತಿಳ್ಕೊಂಡು ಏನು ಶಾಂತಿ ಇದ್ರೆ ಏನು ನೋಡಿ ಪಕ್ಕದಲ್ಲಿರೋಲ್ಲ. ಈಗ ನನ್ನ ನೋಡಿ ನೀನು ನಗಾಡ್ತಾ ಇದೆಯಲ್ಲ, ಹಾಗೆ ನಗಾಡಿ. ಬೈಕೋಬೇಡಿ, ದಿನ ಸಮಯಕೊಂಡು ಬೈಕೋಬೇಡಿ, ಆಯ್ತಾ? ನಗಾಡಿ.
ನಗಾಬಿಟ್ಟು ಶಾಂತಿ ಅಂತೇಳಿ ಅಂದ್ರೆ ನಮ್ಮ ಸಮಾಧಾನ ನನಗೆ ಕೊಡ್ತೇವೆ. ಯಾಕಂದ್ರೆ ಯೇಸು ಹೇಳ್ತಾರೆ, ನನ್ನ ಶಾಂತಿ ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಬಿಟ್ಟು ಹೋಗುತ್ತೇನೆ ನಾನು ಹೇಳಿದ್ದೇನೆ, ಅದಕ್ಕೆ ನಿಮಗೆ ಶಾಂತಿಯನ್ನು ಕೊಡ್ತಾ ಇದ್ದೇನೆ. ನೀವು ಪರಸ್ಪರ ಶಾಂತಿಯನ್ನು ಕೋರಿರಿ, ಮುಖ ನೋಡಲೇ ಆಗುದಿಲ್ಲ. ಹುಡುಗರೆ ಬಂದ್ಬಿಟ್ಲಪ್ಪ, ಅಯ್ಯೋ ಇವಳು ಹಿಂಗಪ್ಪ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ, ಅಯ್ಯೋ ಇವ್ರು ಬಂದ್ಬಿಟ್ಲಲ್ಲಪ್ಪ. ಶತ್ರುತ್ವ, ವೈರಾಗ್ಯ, ದ್ವೇಷ, ಮತ್ಸರ. ಹೇಗೆ ಯೇಸುವನ್ನು ನೋಡ್ಲಿಕ್ಕಾಗ್ತದೆ? ಹೇಗೆ ಯೇಸು ನಿನ್ನನ್ನು ನೋಡ್ತಾನೆ ಇದ್ದಾರೆ? ಅಯ್ಯೋ ನನ್ನ ಮಕ್ಕಳು ನೋಡ್ತಾ ಇಲ್ಲ, ನನ್ನ ಮಗ ನೋಡ್ತಾ ಇಲ್ಲ, ಅಯ್ಯೋ ನಾನು ಇವನನ್ನೇ ನೋಡ್ತಾ ಇದ್ದೇನೆ, ನಾಳೆ ಬರ್ತಾನೆ, ನಾಳೆ ಬರ್ತಾನೆ, ಪರಿವರ್ತನೆ ಹೊಂದಲು ನಾನು ನೋಡ್ತಾನೆ ಇದ್ದೇನೆ, ಅನ್ಯಾಯ ಬಿಟ್ಬಿಡ್ತಾನೆ, ಕೆಟ್ಟದನ್ನ ಬಿಟ್ಬಿಡ್ತಾನೆ ನೋಡ್ತಾನೆ ಇದ್ದೇನೆ, ಅಯ್ಯೋ ಇನ್ನು ಬರ್ಲಿಲ್ವಲ್ಲ, ನನ್ನ ಮಗ ಬರ್ಲಿಲ್ವಲ್ಲ ಅಂತ ನೋಡ್ತಾನೆ ಇದ್ದಾರೆ. ಮತ್ತ ಮೇಲೆ ನಿಮ್ಮ ಜಗ್ಗಾರಿಗೆ ನೋಡುವ ದೇವರು ನನ್ನನ್ನು ನಿನ್ನನ್ನು ನೋಡುತ್ತಿದ್ದಾರೆ. ನನ್ನನ್ನು ನೋಡುತ್ತಾರೆ ವಿಶ್ವಾಸ ನನಗೆ ಬೇಕು. ನನಗೆ ಯಾವ ವಿಶ್ವಾಸನೇ ಇಲ್ಲ, ಕೊಟ್ಟು ವಿಶ್ವಾಸ. ಕೈಗಳು ಮಾತ್ರ ಕೈ ಎತ್ತಿದ್ರೆ ಸಾಕು, ಕೈ ಇದ್ದರೆ ಯಾರು ಎತ್ತಬೇಡಿ. ನನ್ ಒಂದೇ ಕೈ ಇದೆ, ಎರಡು ಕೈ ಇಲ್ಲ, ಚೊಕ್ಕ ಕೈ ಒಂದು ಕೈ ಇದ್ರೆ ಹಂಗೆ ಬಿಟ್ಬಿಡಿ, ಎರಡು ಕೈ ಇದ್ರೆ ಎರಡು ಕೈ ಇದೆ. ಪ್ರೈಸರು, ಹಲ್ಲೆಲೂಯಾ. ಅಯ್ಯೋ ಹೋಗದೆ ಕತೆ, ಬಾಯಿ ಮುಚ್ಚಿಕೊಂಡು ಬಾಯಿ ಇದ್ರೆ ಮಾತ್ರ ತೆಗೀರಿ, ಮೂಗಿ ಆದ್ರೆ ಬಿಡಬೇಕು, ಆಯ್ತಾ? ಪ್ರೈಸರು, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಸಿಸ್ಟರ್ ಬಸ್ ತಳ್ತಾ ಇದ್ದಾರೆ, ನಮ್ಮ ಸಿಸ್ಟರ್ ಬಸ್ ತಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಸಿಸ್ಟರ್ ಟಾಟಾ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇನ್ನೊಂದು ಸಿಸ್ಟರ್ ಪಾಪ ಕೂತ್ಕೊಂಡು, ಅಯ್ಯೋ ನನಗೆ ಕೇಳಕ್ಕಾಗಲಿಲ್ಲ, ಯೇಸುವೆ ಯೇಸುವೆ ಜಗತ್ತ ಜಕಾರಿ ತರ ಕೂತ್ಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಗುರುಗಳು ಕೂತ್ಕೊಂಡು ದೇವಾ ಕರುಣಿಸು ನನ್ನ ಮಕ್ಕಳನ್ನ ಅಂತೇಳಿ ಕೈಯನ್ನು ಎತ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಮುಂದೆ ನಿಂತ್ಕೊಂಡು ಕಿಷ್ಟ ಬಿದ್ದಿದ್ದೀನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ತೆಗಿ, ಕೊಳೆ ತೆಗಿ, ಚೆನ್ನಾಗಿ ತೆಗಿ, ತೊಂದರೆ ತೆಗಿ, ಕೀಬೋರ್ಡ್ ಕೊಳೆ ಆಗ್ಬಿಡ್ತೀನಿ, ತೆಗಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೋಡಿ ಹಿಂಗೆಲ್ಲ ಬರ್ತದೆ ನೋಡಿ. ಪ್ರೈಸ್ ದಿ ಲಾರ್ಡ್. ಈಗ ದೇವರು ನೋಡ್ತಾ ಇದ್ದಾರೆ, ಜಕ್ಕರಿ ಮೇಲೆ ತಲೆ ಎತ್ತಿ ನೋಡ್ತಾ ಇದ್ದಾರೆ. ಜಕ್ಕರಿಯ ಅದೇ ದಾಹದಲ್ಲಿ ಮೇಲಿಂದ ಯೇಸುವನ್ನು ನೋಡ್ತಾ ಇದ್ದಾರೆ, ಕೆಳಗಿಂದ ಯೇಸು ನೋಡ್ತಾ ಇದ್ದಾರೆ. ಈಗ ನೋಡಿ, ಮೇಲಿಂದ ಯೇಸು ನೋಡ್ತಾ ಇದ್ದಾರೆ, ನಾವು ಕೆಳಗಿಂದ ನೋಡ್ತಾ ಇದ್ದೀವಿ. ನಿಜ ಅಲ್ಲ? ಹೌದಲ್ಲ? ಮೇಲಿಂದ ನೋಡ್ತಾ ಇದ್ದಾರೆ, ನಾವು ಅವ್ರನ್ನ ನೋಡ್ತಾ ಇದ್ದೇವೆ. ಯೇಸು ಹೇಳ್ತಾರೆ, ನಾನು ನಿಮ್ಮ ಮನೆಗೆ ತಂಗಬೇಕಾಗಿದೆ, ಬೇಕವಾ? ಈ ದಿನ ನಿನ್ನ ಮನೆಯಲ್ಲಿ ನಾನು ತಂಗುತ್ತೇನೆ. ಪ್ರಿಯರೇ, ವಾಕ್ಯವನ್ನು ಬರೀ ವಾಕ್ಯವಾಗಿ ನೋಡಬಾರದು, ಅನುಭವಿಸಬೇಕು. ಈಗ ಯೇಸು ನನ್ನ ಜೀವಿತದಲ್ಲಿ ನನ್ನ ಮನೆಯಲ್ಲಿ ತಂಗುತ್ತಾರೆ ಎಂಬ ವಿಶ್ವಾಸ ನನಗೆ ಬರಬೇಕಲ್ಲಿ. ಆ ಜಕ್ಕಾಯನಿಗೆ ಯೇಸುವಿಗೆ ಭರವಸೆ ಇತ್ತು. ಯೇಸುವಿಗೆ ಗೊತ್ತಿತ್ತು ಜಕ್ಕಾಯ ಇಂದು ಪರಿವರ್ತನೆ ಹೊಂದುತ್ತಾನೆ, ಇಂದು ಜಕ್ಕಾಯ ಬದಲಾವಣೆ ಆಗುತ್ತಾನೆ, ಇಂದು ಜಕ್ಕಾಯ ನನಗಾಗಿ ಸಾಕ್ಷಿಯಾಗುತ್ತಾನೆ. ಜಕ್ಕಾಯ ಒಬ್ಬ ಸಂತನಲ್ಲ, ಜಕ್ಕಾಯ ಒಬ್ಬ ಸಂತ. ಜಕ್ಕಾಯನ ಹೆಂಡತಿಯೂ ಸಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜಕ್ಕಾಯನ ಸಂತ, ಜಕ್ಕಾಯನ ಹೆಂಡತಿಯೂ ಸಂತ. ಯಾಕಂದ್ರೆ ಗೊತ್ತಾ? ಗೊತ್ತಿರಲಿಕ್ಕಿಲ್ಲ. ಹೀಗೆ ಇಳಿದು ಬರ್ತಾನೆ ಜಕ್ಕಾಯ. ತಕ್ಷಣ ಹೇಳ್ತಾನೆ, ಅಲ್ಲಿನ ಜಂಪ್ ಮಾಡ್ಬಿಡ ಅಂತ ಕಾಣ್ತದೆ. ಕುಳ್ಳ ಹೆಂಗ್ ಮಾಡಾಗ್ತಾನೆ, ಹಾಲು ಮಾಡೋ ಇಷ್ಟು ದಪ್ಪ ಇರ್ತದೆ, ಅಲ್ಲಿನ ಜಂಪ್ ಮಾಡ್ಬಿಟ್ಟಿರ್ತಾನೆ. ತಕ್ಷಣ ಹಿಡಿದು ಅವನು ಯೇಸು ಸ್ವಾಮಿನ ಸಂತೋಷವಾಗಿ ಸ್ವಾಗತಿಸ್ತಾನೆ. ಏನ್ ಮಾಡ್ತಾನೆ? ಸಂತೋಷವಾಗಿ ಸ್ವಾಗತಿಸ್ತಾನೆ. ಅಯ್ಯೋ ಯೇಸುವೇ, ನೀವು ನಮ್ಮ ಮನೆಗೆ ಬರ್ತೀರಾ, ನನ್ನ ಮನೆಗೆ ಬರ್ತೀರಾ? ಹೀಗೆ ನಾನು ನಿನ್ನ ಮನೆಗೆ ಬರ್ತಿದ್ದೀವಿ ಬಾಯಲ್ಲಿ ಅಲ್ಲಿ ನಾನು ಯಾಕೆ ಕರ್ಕೊಂಡೆ ಅಂತ ಹೇಳಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಹೇಳಿದ ತಕ್ಷಣ ಯೇಸುವನ್ನು ಸಂತೋಷದಿಂದ ಸ್ವಾಗತಿಸಿದ. ಯಾಕಂದ್ರೆ ಯೇಸುವಿಗಾಗಿ ಹಬ್ಬಲಿಸಿದ್ದ, ಯೇಸುವಿಗಾಗಿ ಹಬ್ಬಲಿಸಿದ. ಪ್ರಿಯರೇ, ಇವತ್ತು ನಾವು ಯೇಸುವಿಗಾಗಿ ಹಬ್ಬಲಿಸುತ್ತೇವೆ ಎಂಬುದಾದರೆ ಒಂದು ಒಳ್ಳೆಯ ಪಾಪ ನಿವೇದನೆ ನಮಗೆ ಬೇಕು. ಯೇಸುವಿನ ಮನೆಯಲ್ಲಿ, ನನ್ನ ಮನೆಯಲ್ಲಿ ತಂಗಬೇಕಾದರೆ, ನಿನ್ನ ಹೃದಯದ ಗುಡಿಯಲ್ಲಿ ತಂಗಬೇಕಾದರೆ, ನಿನ್ನ ಆತ್ಮದಲ್ಲಿ ಪ್ರವೇಶಿಸಬೇಕಾದರೆ, ನಿನ್ನ ಮನೆಯ ಜೀವನಧಾರ ಹೊಂದಬೇಕಾದರೆ, ನನ್ನ ಮನೆಯ ಜೀವನಧಾರ ಹೊಂದಬೇಕಾದರೆ ಯೇಸು ನನ್ನ ಮನೆಯಲ್ಲಿ ತಂಗಬೇಕು. ನನಗೆ ದಾಹ ಬೇಕು. ಆ ದಾಹದಿಂದ ನನ್ನನ್ನು ನಾನು ಯೇಸುವಿಗೆ
ಆಕರ್ಷಿಸಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸುವನ್ನು ಸ್ವಾಗತಿಸಿದ ತಕ್ಷಣ ಇದನ್ನು ನೋಡಿದವರೆಲ್ಲರೂ ಹೀಯಾಳಿಸಲು ಶುರು ಮಾಡಿದರು. ಏನ್ ಮಾಡಿ ಶುರು ಮಾಡಿದ್ರು? ಮಾತಾಡ್ಬಿಡ್ತಾರೆ. ಈ ಸ್ವಲ್ಪ ಪಕ್ಕದವರು ಬೇರೆ ತೊಂದರೆ ಇಲ್ಲ. ಗುರುಗಳು ನಡೆದ್ರೆ ಚೆನ್ನಾಗಿರೋ ನೋಡಿದ ತಕ್ಷಣ ಈ ಸಿಸ್ಟಮ್ ಒಂದು ಆಗಲಿಲ್ಲ, ನಮ್ಮ ದೊಡ್ಡ ಸಿಸ್ಟರ್ ಆಗಲಿಲ್ಲ. ಈ ಸಿಸ್ಟರ್ ಈ ಬ್ರದರಾಣ ಅಚ್ಚ ಇద్దరు కూటాను నామర్జి అచ్చ ఎలా కేర్కు పచ్చి అచ్చంద వాళ్ళు విడిచిడుండ ಸಾರಿ ಪ್ಲೀಸ್. ಹೌದಲ್ಲ? ಸಂತೋಷಿಗೆ ಜಲಸಿ ಬಂದಾಗೆ ನಾನೇ ಮಾಡಬೇಕು, ನಾನೇ ಇರಬೇಕು, ನಾನೇ ನಡೆಸಬೇಕು, ನನ್ನ ಹೆಸರೇ ಬರಬೇಕು. ಅದು ತುಂಬಾ ಒಳ್ಳೆಯದು. ಈಗ ಬದಲಾವಣೆ ಆಗ್ಬಿಟ್ಟಿದೆ, ಸ್ವರ್ಗಕ್ಕೆ ಬಂದ್ಬಿಟ್ಟಿದೆ, ದಪ್ಪ ಆಗ್ಬಿಟ್ಟಿದೆ ನೋಡಿ. ಪ್ಲೀಸ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ನಗ್ತಾ ಇರಬೇಕು. ಸಂತೋಷದಾಗ ಏನಾದ್ರು ಕಷ್ಟ ಬರಲಿ, ನಷ್ಟ ಬರಲಿ, ದುಃಖ ಬರಲಿ, ಬೇರೆ ಬರಲಿ, ನಗ್ತಾ ಇರಬೇಕು. ಯೇಸುವಿನಿಂದ ಒಂದಾಗಬೇಕು, ಯೇಸುವಿಗೆ ಒಪ್ಪಿಸಿಕೊಡಬೇಕು. ಹಾಗೆ ಯೇಸು ಆ ಸಂತೋಷವನ್ನು ಅನುಭವಿಸಬೇಕು ಅಂದ್ರೆ ನಾನು ಒಳ್ಳೆಯ ಪಾಪ ನಿವೇದನೆ ಮಾಡಬೇಕು. ನೋಡಿ, ಕೆಲಸ ಈ ಪಾಪಗಳ ಮೇಲೆ ಕಟ್ಟಿ ಹಾಕಿರ್ತದೆ, ಪಾಪದ ಬಂಧನ ನಮ್ಮನ್ನು ಕಟ್ಟಿ ಹಾಕಿರ್ತದೆ. ಏನು ಮಾಡಬೇಕು ಅಂತ ಗೊತ್ತಾಗುದಿಲ್ಲ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗುದಿಲ್ಲ. ಮಾಡಿದ ತಪ್ಪು ಮನಸ್ಸಿನಲ್ಲಿ ಹಾಗೆಯೇ ಮೆಲುಕು ಆಗ್ತಾ ಇರ್ತದೆ. ಅಯ್ಯೋ, ನಾನು ಹೀಗೆ ತಪ್ಪು ಮಾಡಿಬಿಟ್ಟೆ. ಒಂದು ಕಡೆ ಮನಸ್ಸಾಕ್ಷಿ ಶಿಕ್ಷಾಗ್ತದೆ, ಇನ್ನೊಂದು ಕಡೆ ದೇಹ ಶಿಕ್ಷಾಗ್ತದೆ, ಇನ್ನೊಂದು ಕಡೆ ಚಿಂತೆ ತಲೆಯಲ್ಲಿ ಮಿಕ್ಸಿತ ಓಡ್ತಾ ಇರ್ತದೆ. ಅದಕ್ಕೆ ನಾವೇ ಹೇಳ್ತಾನೆ, ಕೃಪಾಳು ದೇವ ಕರುಣಿಸು ಎನ್ನನ್ನು, ಕರುಣಾನಿಧಿ ಅಳಿಸೆನ್ನ ದೋಷವನು. ಒಪ್ಪಿಕೊಂಡೆನಿದು ನಾನೇ ಅಪರಾಧಿ, ಕಟ್ಟಿದಂತಿದೆ ಕಣ್ಣಿಗೆ ಪಾಪ ದಿನವಿಡೀ. ಹೌದಲ್ಲ? ಕಣ್ಣಿಗೆ ಕಟ್ಟಿದಾಗ ದಿನ ಪ್ರತಿ ಆಗ್ಬಿಡ್ತ. ನನ್ನಲ್ಲಿ ಮಾಡಿದ ತಪ್ಪು ಕಣ್ಣಲ್ಲಿ ಕಟ್ಟದಾಗೆ ಇರ್ತದೆ. ನಾನು ಹೀಗೆ ಮಾಡಿಬಿಟ್ಟೆ ಎಲ್ಲರಿಗೂ ನಾನು ಒಳ್ಳೆಯವನು ಅಂತ ಹೇಳ್ಕೋಬಹುದು. ಆದ್ರೆ ಮಾಡಿದ ಏನ್ ಮಾಡ್ತಾ ಇರ್ತದೆ? ಶಿಷ್ಟಾಚಾರದ ಸಾಕ್ಷಿ. ಕಟ್ಟಿದಂತಿದೆ ಕಣ್ಣಿಗೆ ಪಾಪ ದಿನವಿಡೀ. ಹೌದು ದೇವಾ, ನಿನಗೆ ದ್ರೋಹವೆಸಗಿದೆ, ನಿನ್ನ ಕಣ್ಣಿಗೆ ಕೆಟ್ಟುದನ್ನೇ ಮಾಡಿ. ಹೌದಲ್ಲ? ನೋಡಿ ಹೇಳ್ತಾನೆ, ಕೃಪಾಳು ದೇವ ಕರುಣಿಸಿದನು, ಕರುಣಾನಿಧಿ ಅಳಿಸಿದ ದೋಷವನ್ನು, ದೋಷ ಪರಿಹರಿಸಿ ಶುದ್ಧಗೊಳಿಸಿದನು. ಒಪ್ಪಿಕೊಂಡಿದ್ದೋ ನಾನೇ ಅಪರಾಧಿ, ಕಟ್ಟಿದಂತಿದೆ ಕಣ್ಣಿಗೆ ಪಾಪ ದಿನವಿಡೀ. ಏನು ಕಾರಣ? ನಾನು ಪಾಪ ಮಾಡಲಿಕ್ಕೆ ಏನು ಕಾರಣ? ನೀನು ಪಾಪ ಮಾಡಲಿಕ್ಕೆ ಏನು ಕಾರಣ? ನಿನ್ನಲ್ಲಿರುವಂತಹ ಪವಿತ್ರ ಆತ್ಮನು ನಿನ್ನಿಂದ ದೂರ ಸರಿದ ಕಾರಣ, ನನ್ನಲ್ಲಿರುವಂತಹ ಪವಿತ್ರ ಆತ್ಮನು ನನ್ನಿಂದ ದೂರ ಸರಿದ ಕಾರಣ. ಹೇಳ್ತಾರೆ ದೇವರು, ನೋಡಿ ದೇವಾ, ನಿನ್ನ ಪವಿತ್ರ ಆತ್ಮನನ್ನು ನನ್ನಿಂದ ನೀನು ತೆಗೆಯಬೇಡ. ನೀನು ನನ್ನಲ್ಲಿರುವಂತಹ ಪವಿತ್ರ ಆತ್ಮನನ್ನು ತೆಗೆದದ್ದೇ ಆದರೆ ನಾನು ಪಾಪಕ್ಕೆ ಹೋಗಿ ಬಿಡುತ್ತೇನೆ, ನಿನ್ನನ್ನು ಮರೆತು ಬಿಡುತ್ತೇನೆ. ನನ್ನ ಪಾಪಕ್ಕೆ ಕಾರಣವಾಗಲು ನೀನು ಬಿಡಬೇಡ. ಗೋಗರಿತಾನೆ, ದಾರಿಯ ಗೋಗರಿತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಯೇಸುವನ್ನು ಹುಡುಕಿ ಹೋಗಬೇಕು. ನನಗೆ ಯೇಸು ಬೇಕೆಂಬುದಾದರೆ ನಾನು ಪಶ್ಚಾತ್ತಾಪ ಪಡಬೇಕು, ಯೇಸುವಿನಲ್ಲಿ ಹೋಗಬೇಕು. ಜಕ್ಕಾರಿನಂತೆ ಮರವತ್ತಿ ಕಾಲು ಕುಳಿತುಕೊಳ್ಳಬೇಕು ಯೇಸುವಿಗಾಗಿ. ಯೇಸುವನ್ನು ನೋಡಲು ತವಕ ಪಡಬೇಕು. ಹಾಗೆ ನಾನು ನನ್ನ ಜೀವನವು, ನನ್ನ ಕುಟುಂಬವು ಜೀವೋದ್ಧಾರ ಹೊಂದಬೇಕಾದರೆ, ನಾನು ಯೇಸುವನ್ನು ನೋಡಬೇಕಾದರೆ, ಯೇಸು ನಿಂಬಾಲಿಸಬೇಕಾದರೆ ನಾನು ಯೇಸುವಿನ ಬಳಿ ಹೋಗಬೇಕು. ಪಾಪ ನಿವೇದನೆಯ ಸಂಸ್ಕಾರದಲ್ಲಿ ಕೂರಬೇಕು, ಪಶ್ಚಾತ್ತಾಪದ ಹೃದಯವನ್ನು ಸೀಳಿಕೊಳ್ಳಬೇಕು. Praise the Lord. Praise the Lord. Hallelujah. 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 Praise the Lord. Praise the Lord. Hallelujah. 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 ನೋಡಿ, ಒಂದು ಸಣ್ಣ ಶಪಿಸಿಕೊಳ್ತಾನೆ. ಪಾಪ ಮಾಡಿದ್ರಿಂದ, ದೇವರಿಂದ ದೂರವಾಗಿದ್ದರಿಂದ ದಾವೀದ ತನ್ನನ್ನೇ ಶಪಿಸಿಕೊಳ್ತಾನೆ, ಒಪ್ಪಿಕೊಳ್ತಾನೆ, ತನ್ನ ತಪ್ಪನ್ನ ಒಪ್ಪಿಕೊಳ್ತಾನೆ. ನಾವು ತಪ್ಪನ್ನ ಒಪ್ಪಿಕೊಳ್ಳಬೇಕು. ಯೇಸುವೇ, ಹೌದು ನಾನು ಪಾಪ ಮಾಡಿದ್ದೇನೆ, ಹೌದು ನಾನು ದ್ರೋಹ ಮಾಡಿದ್ದೇನೆ, ಹೌದು ನಾನು
ವ್ಯಭಿಚಾರ ಮಾಡಿದ್ದೇನೆ, ಹೌದು ನಾನು ಅನ್ಯಾಯ ಮಾಡಿದ್ದೇನೆ, ಹೌದು ನಾನು ವಿಧಿಯಾಗಿ ನಡೆಯಲಿಲ್ಲ, ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ, ನಾನು ಪಾಪ ಮಾಡಿದೆ ಸ್ವಾಮಿ, ಪಾಪ ಮಾಡಿದೆ ಸ್ವಾಮಿ, ನನಗೆ ಕ್ಷಮಿಸಿರಿ ಸ್ವಾಮಿ, ನನಗೆ ಕ್ಷಮಿಸಿರಿ ಸ್ವಾಮಿ. ಒಂದು ದೊಡ್ಡ ಕಣ್ಣೀರು ನಿಮ್ಮ ಬತ್ತಳಿಕೆಯಲ್ಲಿ ಇದೆಯಾ? ಪಾಪ ನಿವೇದನೆಯ ಸಮಯದಲ್ಲಿ ಒಂದು ದೊಡ್ಡ ಕಣ್ಣೀರು ನನ್ನ ಬತ್ತಳಿಕೆಯಲ್ಲಿ ಇದೆಯಾ? ದೇವರು ಕೊಡುವ ದಂಡನೆಯನ್ನು ಪಡೆದಂತ ದಾವೀದ ಹೇಳ್ತಾನೆ, ನಿನ್ನ ನಿರ್ಣಯವು ನ್ಯಾಯಯುತ, ನೀನು ನೀಡುವ ತೀರ್ಪು ನಿರ್ಲಿಪ್ತ. ಸರಿ ಸ್ವಾಮಿ, ನಿನಗೆ ಕೊಟ್ಟಿರುವ ತೀರ್ಪು ಸರಿ ಸ್ವಾಮಿ, ನಿನಗೆ ಕೊಟ್ಟಿರುವ ಶಿಕ್ಷೆ ಸರಿ ಸ್ವಾಮಿ. ನಾವು ಕಳ್ಳತನ ಮಾಡುವಾಗಲೂ, ಮೋಸ ಮಾಡುವಾಗಲೂ, ಅನ್ಯಾಯ ಮಾಡುವಾಗಲೂ, ತಪ್ಪು ಮಾಡುವಾಗಲೂ, ಪಾಪ ಮಾಡುವಾಗಲೂ ದೇವರ ಸಹಾಯವನ್ನು ಕೇಳ್ತೇವೆ. ಹೌದಲ್ಲ? ತಪ್ಪು ಮಾಡಿ ಇನ್ನೊಬ್ಬರು ಸಹಾಯವನ್ನು ಕೇಳ್ತೇವೆ. ಏನು ಮಾಡೋದು, ಈಗ ಆಗ್ಬಿಡುತ್ತೆ, ಏನು ಮಾಡೋದು? ಹೇಳ್ತಾನೆ, ನಾನು ಪಾಪ ಬಂಕದಲ್ಲಿ, ಪಾಪದ ಗರ್ಭದಲ್ಲಿ ನಾನು ಜನಿಸಿದ್ದೇನೆ, ನಾನು ದ್ರೋಹಿ, ತಾಯಿ ಗರ್ಭದಲ್ಲಿ ನಾನು ದ್ರೋಹಿ. ಈಗ ನನ್ನ ಅಂತರಂಗವನ್ನು ಶುದ್ಧಿಪಡಿಸಿಕೊಳ್ಳಿಕ್ಕೆ ನಾನು ಪ್ರಯತ್ನಿಸ್ತಾ ಇದ್ದೇನೆ. ದೇವಾ, ನನ್ನನ್ನು ಕರುಣಿಸು, ತಳ್ಳಬೇಡ ನನ್ನ ದೇವಾ, ನಿನ್ನ ಸನ್ನಿಧಿಯಿಂದ ದೂರಬೇಡ ನಿನ್ನ ಪವಿತ್ರಾತ್ಮನನ್ನು ನನ್ನಿಂದ. ದೇವರ ಸನ್ನಿಧಿಯಿಂದ ದೂರ ಆಗಲಿಕ್ಕೆ ಕಾರಣ ಪವಿತ್ರಾತ್ಮನನ್ನು ನಾವು ಕಳೆದುಕೊಳ್ತೇವೆ. ನೋಡಿ, ಯಾವಾಗ ದೇವರ ಆತ್ಮವು ನಮ್ಮೊಳಗೆ ಬರ್ತದೋ ಆಗ ನಮ್ಮಲ್ಲಿರುವಂತಹ ದುರಾತ್ಮ ಹೊರಗೆ ಹೋಗಿ ಬಿಡುತ್ತದೆ. ದೇವರ ಆತ್ಮ ಬರುವಾಗ ದುರಾತ್ಮ ಹೊರಗೆ ಹೋಗ್ತದೆ, ಅದೇ ದುರಾತ್ಮ ನಮ್ಮೊಳಗೆ ಬರುವಾಗ ದೇವರ ಆತ್ಮ ಹೊರಗೆ ಹೋಗಿ ಬಿಡುತ್ತದೆ. ಯಾವುದು ಬೇಕು ನಿಮಗೆ? ಎಲ್ಲಿ ತನಕ? ಬಾಗಿಲು ಬಿಟ್ಟು ಹೊರಗೆ ಹೋಗೋ ತನಕ ಅಲ್ಲ ಸಿಸ್ಟರ್, ಕರೆಕ್ಟ್ ಆಗಿ ಸಿಸ್ಟರ್ ಸುಳ್ಳು ಹೇಳೋದಿಲ್ಲ, ನಿಜನ ಸಿಸ್ಟರ್. ಬಾಗಿಲಿಂದ ಹೊರಗೆ ಹೋಗೋ ತನಕ ಒಳ್ಳೆ ಪ್ರಬೋಧನೆ, ಒಳ್ಳೆ ಧ್ಯಾನ. ಎಲ್ಲಿ ತನಕ? ಸಂತೋಷಕ್ಕೆ ಧ್ಯಾನ ಎಲ್ಲಿತ್ತು? ಸಂತೋಷ ಎಲ್ಲಿ ತನಕ? ಮನೆಗೆ ಹೋಗುವ ತಿಂಗಳಾಗೋ ತನಕ ಅಲ್ವಾ? ಧ್ಯಾನಕ್ಕೆ ಹೋಗಿ ಬಂದಾಗ, ಧ್ಯಾನ ಮುಗಿಸಿ ಆದ್ಮೇಲೆ ಧ್ಯಾನ ಶುರುವಾಗೋದು. ನಿನ್ನ ಟ್ರೈನಿಂಗ್ ಆದ್ಮೇಲೆ ನಿನಗೆ ಕೆಲಸ, ಇಲ್ಲಾಂದ್ರೆ ಇಲ್ಲ. ಟ್ರೈನಿಂಗ್ ಆಗಬೇಕಂದ್ರೆ ನೀವು ಸಂಬಳ ಕೊಡ್ತಾರ. ವಿಧಿಯನಾಗಿ ನಡೆಯುವ ಸಿದ್ಧ ಮನಸ್ಸನ್ನು ನನಗೆ ಕೊಡು. ನಾನು ಬದಲಾವಣೆ ಆಗಬೇಕು. ನನ್ನ ತುಟಿಗಳು ನಿನ್ನನ್ನು ಆರಾಧಿಸಲಿಕ್ಕೆ ಶಕ್ತಿ ಕೊಡು. ನನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬಲಿಪೂಜೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಕೈಯಲ್ಲಿ ಸಾಧ್ಯವಾಗ್ತಾ ಇಲ್ಲ. ಪ್ರಭು, ತೆರೆದಂತೆ ಮಾಡು ಪ್ರಭು ನನ್ನ ತುಟಿಗಳನ್ನು, ಸಾಲುದೆನ್ನ ಬಾಯಿ ನಿನ್ನ ನುಡಿಗಳನ್ನು. ನೋಡಿ, ಪಾಪ ಮಾಡಿಬಿಟ್ರೆ, ದೇವರಿಗೆ ವಿರುದ್ಧವಾದಂತ ಕಾರ್ಯ ಮಾಡಿಬಿಟ್ರೆ ನೀವು ಪ್ರಾರ್ಥನೆ ಮಾಡ್ಲಿಕ್ಕಾಗುದಿಲ್ಲ. ನಗಾಡಿ ಇಬ್ಬರು ತೊಂದರೆ ಇಲ್ಲ, ಅವರಿಬ್ಬರು ಮನೆಗೆ ನೀವಿಬ್ಬರು ಏನ್ ಮಾಡ್ತೇವೆ? ತಿಪ್ಪಮ್ಮ ಅಲ್ಲಿ ಕಾಶಿನ ಕೊಡ್ತೀಯ, ಮಲಗಿ ಬಿಡು. ಈ ಬ್ರದರ್ ಕಣ್ಣ ಅಂತೂ ಏನೇನು ನೋಡಿ ಎಲ್ಲಿ ಸಿಕ್ಕ ಸಿಕ್ಕಿಸ್ಬಿಡ್ತಾರೆ. Hallelujah. 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 ಪ್ರಿಯರೇ, ಮುರಿದ ಮನವೇ ದೇವನುಳಿದ ಯಜ್ಞವು. ಮುರಿದ ಮನಸ್ಸೇ ನನಗೆ ಮಾಡಿಬಿಡಲ್ಲ, ಒಬ್ಬನೇ ಏಕಾಂಗಿಯಾಗಿ ಕೂತ್ಕೊಂಡು ಪಶ್ಚಾತ್ತಾಪ ಪಡ್ತದೆ, ನಾನು ತಪ್ಪು ಮಾಡಿಬಿಟ್ಟೆ. ಮುರಿದ ಮನವೇ ದೇವನುಳಿದ ಯಜ್ಞವು. ನಿನ್ನ ಬಳಿ ಅದೇ ನಿನ್ನ ಮುರಿದ ಮನಸ್ಸು, ಪಶ್ಚಾತ್ತಾಪದ ಮನಸ್ಸು. ನೀನು ಯಾವಾಗ ಒಂದು ಪಾಪ ನಿವೇದನೆಗಾಗಿ ನಿನ್ನ ಹೃದಯವನ್ನು ತೆರೆದು ಕಣ್ಣೀರಿನಿಂದ, ದೇವಾ ಯೇಸುವೇ, ನಾನು ಪಾಪಿ, ನನ್ನ ಮೇಲೆ ಕರುಣೆ ತೋರಿ ಎಂದು ಪವಿತ್ರ ಸಂಸ್ಕಾರದ ಮುಂದೆ ನೀನು ಹೋಗುವೆಯೋ, ಅಲ್ಲಿ ನನಗೂ ನಿನಗೂ ಬಿಡುಗಡೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೀಗೆ ಇಷ್ಟು ತಪ್ಪು ಪಾಪಗಳನ್ನ ನಾವು ಇಟ್ಕೊಂಡಿದ್ದೇವೆ. ಹೋದ್ರು, ಧ್ಯಾನಕ್ಕೆ ಹೋದ್ರು, ಪಶ್ಚಾತ್ತಾಪ ಪಟ್ಟರು, ಪರಿವರ್ತನೆ ಆಗಿದ್ರು, ಬಂದ್ರು. ಹಾಗೆ ಜಕ್ಕರ್ಯ ಯೇಸುವನ್ನು ನೋಡಿದ, ಇಳಿದು ಬಂದ. ಯೇಸು ಹೇಳಿದ, ನಾನು ಇವತ್ತು ನಿನ್ನ ಮನೆಯಲ್ಲಿ ವಾಸ ಮಾಡ್ತೇನೆ, ಇವತ್ತು ತಂಗ್ತೇನೆ ನಿನ್ನ ಮನೆಯಲ್ಲಿ. ಇದನ್ನು ಕೇಳಿದ ತಕ್ಷಣ ಏನಾಯಿತು? ಅದನ್ನು ಹೇಳಿದ ತಕ್ಷಣ, ಜಕ್ಕರ್ಯ ಅಂತ ನೋಡಿದ ತಕ್ಷಣ ಏನಾಯ್ತು? ಒಡನೆ ಇಳಿದು ಬಂದ ಮೇಲೆ ಏನಾಯ್ತು? ಅಲ್ಲಿ ಬುಕ್ ನೋಡ್ತಾ ಇದ್ದಾರೆ, ಬೈಬಲ್ ಓದ್ತಾ ಇದ್ದಾರೆ.
ಸುಮ್ಮನೆ ಅದೇ ಹೇಳೋದು, ಬೈಬಲ್ ಓದಬೇಕು, ಸುಮ್ಮನೆ ಪಾಠ ಓದೋದು, ABCD ಹಾಕಿ ಓದೋದಲ್ಲ. ಸಂತೋಷದಿಂದ ಸಾಗಿಸಿದ ಮೇಲೆ ಏನಾಯ್ತು? ಬೈಬಲ್ ತಗೊಂಡು ಓದಿ, ಓದಿ, 6ನೇ ವಚನ ಓದಿ, 6-7 ಓದಿ. ಜಕ್ಕಾಯನು ತಕ್ಷಣವೇ ಇಳಿದು ಬಂದು ಯೇಸುವನ್ನು ಸರಿಯಾಗಿ ಓದಬೇಕು. ಜಕ್ಕಾಯನು ತಕ್ಷಣವೇ ಇಳಿದು ಬಂದು ಯೇಸುವನ್ನು ಸಂತೋಷದಿಂದ ಸ್ವಾಗತಿಸಿದನು. ಇದನ್ನು ನೋಡಿದವರೆಲ್ಲರೂ ಯೇಸು ಪಾಪಿಷ್ಠನ ಮನೆಗೆ ಅತಿಥಿಯಾಗಿ ಹೋಗುತ್ತಾನಲ್ಲ. ಸಂತೋಷದ ಮನೆಗೆ ಹೋದೆ ನಾನು. ಈ ಏನು ಹೆಸರು? ಪ್ರತಾಪನಿಗೆ ಇಳಿಸ್ಲಿಲ್ಲ, ಪ್ರತಾಪನಿಗೆ ಇಳಿಸ್ಲಿಲ್ಲ. ಸಾಮೇಲ್ ಮನೆಗೆ ಹೋದೆ ನಾನು, ಸಿಸ್ಟರ್ಗೆ ಇಳಿಸ್ಲಿಲ್ಲ. ಸಿಸ್ಟರ್ ಮನೆಗೆ ಹೋದೆ ನಾನು, ಗೋವಿಂದರಾಣಿಗೆ ಇಳಿಸ್ಲಿಲ್ಲ. ಹೌದಲ್ಲ? ಇವತ್ತು ನೋಡಿ, ಒಬ್ಬೊಬ್ಬರು ಹತ್ರ ಹೋಗ್ಬೇಕಾದ್ರೆ ಇಳಿಸೋದಿಲ್ಲ. ಅವ್ನು ಯಾಕೆ ಅವ್ರ ಮನೆಗೆ ಹೋದ? ಅವ್ನು ಯಾರಂತ ಗೊತ್ತಾ? ಅವ್ರು ಯಾರಂತ ಗೊತ್ತಾ? ಅಲ್ಲ, ಒಳ್ಳೆ ರಪಾಸ್ರಾಪ್ ಆಗ್ತೀವಿ. ಹೀಗೆ ಜಕ್ಕಾಯನಿಂದ ಯೇಸು ಕರೆದ ತಕ್ಷಣ, ಇಳಿದು ಬಂದ ತಕ್ಷಣ ಜನ ಹೇಳ್ತಾ ಇದ್ದಾರೆ, ಇವನು ಇವನು ಪಾಪಿಷ್ಠನ ಮನೆಗೆ ಇವನು ಅತಿಥಿಯಾಗಿ ಹೋಗ್ತಾ ಇದ್ದಾನಲ್ಲ. ಪಾಪಿಷ್ಠನ ಮನೆಗೆ ಅತಿಥಿಯಾಗಿ ಹೋಗ್ತಂದ್ರೆ ಅಷ್ಟು ಪಾಪದಲ್ಲಿದ್ದ ಜಕ್ಕಾಯ ನನ್ನಾಗಿ. ವಾರ್ತೆಯವರು ಮನುಷ್ಯರಾದರು, ವಾರ್ತೆಯವರು ಮನುಷ್ಯರಾದರು, ವಾರ್ತೆಯವರು ಮನುಷ್ಯರಾದರು, ವಾರ್ತೆಯವರು ಮನುಷ್ಯರಾದರು, ವಾರ್ತೆಯವರು ಮನುಷ್ಯರಾದರು. ಅಲ್ಲಿ ಪಾಪಿಷ್ಠನಾಗಿದ್ದ ಜಕ್ಕಾಯ ನನ್ನಂತೆ. ಅದನ್ನು ನೋಡಿ, ಈ ಪಾಪಿಷ್ಠನ ಮನೆಗೆ ಯೇಸು ಹೋಗ್ತಾ ಇದ್ದಾರೆ. ಇವನೇನು ಪಾಪಿಷ್ಠನ ಮನೆಗೆ ಹೋಗ್ತಾ ಇದ್ದಾನೆ, ಅವ್ರ ಮನೆಯಲ್ಲಿ ಅತಿಥಿಯಾಗಿ ಹೋಗ್ತಾ ಇದ್ದಾನೆ. ಇವನು ಗೊಣಗುಟ್ಟಿದ್ರು, ಒಬ್ಬೊಬ್ಬರ ತರ ಮಾತಾಡಿದ್ರು. ಆದ್ರೆ ಅಷ್ಟು ಜನರ ಮುಂದೆ ಜಕಾರಿಯ ಏನ್ ಮಾತನಾಡಿದ ತಕ್ಷಣ ಯೇಸು ಕರೆದ್ರು, ಇಳಿದು ಬಂದ ತಕ್ಷಣ ಒಂದು ಕಡೆ ಜನರು ಪರಿಹಾಸ್ಯ ಮಾಡ್ತಾ ಇದ್ದಾರೆ. ಅವನು ಪಾಪಿ ಸ್ವಾಮಿ, ಯಾಕೆ ಸ್ವಾಮಿ ಹೋಗ್ತಾ ಇದ್ದೀರಿ? ಯಾಕೆ ಹೋಗ್ತಾ ಇದ್ದಾರೆ ಅವ್ರ ಮನೆಗೆ? ಸರಿಯಿಲ್ಲ ಸ್ವಾಮಿ. ಅವನು ಹೇಳ್ತಿದ್ರು, ಇರೋರು ಹೇಳ್ತಾರೆ. ನಿಮ್ಮೂರಲ್ಲಿ ಹೇಳಿಲ್ಲ ಅಂತ ಕಾಣ್ತಾರೆ, ನಮ್ಮೂರಲ್ಲಿ ಹೇಳ್ತಾರೆ. ನಿಮ್ಮೂರಲ್ಲಿ ಯಾರು ಸಾಮಾನ್ಯವಾಗಿ ಚಾಡಿ ಹೇಳೋದಿಲ್ಲ ಅಲ್ಲ, ಅಲ್ವಾ? ಮಾತಾಡವಾ? ಯಾರು ಹೇಳ್ತಿಲ್ಲ? ಸಾಮೇತ್ರ ಹೋಗ್ಬಿಟ್ಟು, ಸ್ವಾಮಿ ಅವ್ರು ಹಿಂಗ್ ಮಾಡಿದ್ರು, ಸ್ವಾಮಿ ಅವ್ನು ಹಿಂಗ್ ಮಾಡಿದ್ರು ಹೇಳಿದಿಲ್ಲ. ಹೇಳ್ತಾರ? ಪರವಾಗಿಲ್ಲ, ತುಂಬಾ ಒಳ್ಳೆ. ಕವಿತಾ ಮಾತ್ರ ಹೇಳೋದಿಲ್ಲ. ಪ್ರೈಸಲ್ಲ, ಯಾರ ಬಗ್ಗೆ ಮಾತಾಡೋದಿಲ್ಲ. ಕವಿತಾ ತುಂಬಾ ಒಳ್ಳೆ. ಪ್ರೈಸಲ್ಲ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಎಲ್ಲಿಯವರೆಗೂ ಮತ್ತೊಬ್ಬರ ಬಗ್ಗೆ ಮಾತನಾಡುತ್ತೇನೋ ಅಲ್ಲಿಯವರೆಗೂ ನನಗೆ ಪರಿಹಾರವಿಲ್ಲ, ಕ್ಷಮೆ ಇಲ್ಲ. ಯಾಕಂದ್ರೆ ನಾನು ಕೊಲೆ ಮಾಡುತ್ತಾ ಇರುತ್ತೇನೆ. ಇನ್ನೊಬ್ಬರ ಬಗ್ಗೆ ಮಾತಾಡಿ ನನ್ನಲ್ಲಿ ಇರುವಂತಹ ದೇವರ ಆತ್ಮವನ್ನು ಕಳೆದುಕೊಳ್ತಾ ಇದ್ದೇನೆ. ನನ್ನ ಕುಟುಂಬದಲ್ಲಿ ಅಸಮಾಧಾನವನ್ನು ಕಂಡುಕೊಳ್ತಾ ಇದ್ದೇನೆ. ಇಲ್ಲಿ ಮಾತಾಡ್ತಾರೆ, ಇವನು ಹೋಗಿ ಅತಿಥಿ ಮನೆಗೆ ಹೋಗಿ ಅವರ ಮನೆ ಪಾಪಿಷ್ಠರ ಮನೆಗೆ ಊಟ ಮಾಡ್ತಾ ಇದ್ದಾನಲ್ಲ. ಇದನ್ನು ಕೇಳಿದ ತಕ್ಷಣ ಜಕ್ಕಾಯ ಹೇಳ್ತಾನೆ, ಏನ್ ಹೇಳ್ತಾರೆ? ಜನರ ಮುಂದೆ ಎದ್ದಿಟ್ಕೊಂಡು ಏನ್ ಹೇಳ್ತಾರೆ? ಓದಿ, ಬೈಬಲ್ ತಗೊಂಡು ಓದಿ. ಜಕ್ಕಾಯನು ನೆರೆದಿದ್ದ ಜನರ ಮುಂದೆ ಎದ್ದು ನಿಂತು, ಹೀಗೆ ಮಡ್ಡಿಕಾಲ ಹಾಕೊಂಡಲ್ಲ. ಈಗ ಎದ್ದು ನಿಂತು ಯೇಸುವಿಗೆ, ಪ್ರಭುವೇ ನನ್ನ. ಇನ್ನೊಂದ್ಸರಿ ಓದಿ. ಜಕ್ಕಾಯನು ನೆರೆದಿದ್ದ ಜನರ ಮುಂದೆ ಎದ್ದು ನಿಂತು, ಜಕ್ಕಾಯನು ನೆರೆದಿದ್ದ ಜನರ ಮುಂದೆ ಎದ್ದು ನಿಂತು. ಹಿಂಗ್ ಕುತ್ಕೊಂಡಲ್ಲ, ಎದ್ದು ನಿಂತು. ಒಂದೊಂದ್ಸರಿ ಜಕ್ಕಾಯನು ನೆರೆದಿದ್ದ ಜನರ ಮುಂದೆ ಎದ್ದು ನಿಂತು. ಜಕ್ಕಾಯನು ನೆರೆದಿದ್ದ ಜನರ ಮುಂದೆ ಎದ್ದು ನಿಂತು. ಕವಿತನಿಗೆ ಎದ್ದು ನಿಂತ್ಕೊಳ್ಳೋದಿಲ್ಲ ಅಂತ ನಾನು ಅವಾಗಲೇ ತೀರ್ಮಾನ ಮಾಡ್ಬಿಟ್ಟೆ, ಬ್ರದರ್, ನೀವು ಹೋಗಿ, ನನಗೆ ಗೊತ್ತಿ ಏನ್ ಮಾಡ್ಬೇಕು ಅಂತ. ನಾನು ಹೇಳ್ತೀನಿ, ಮಾತಾಡ್ತೀನಿ ಆಮೇಲೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ತೊಂದರೆ ಇಲ್ಲ.
ಏನ್ ಮಾಡಿದ ಜಕ್ಕಾರಿಯ? ನೆರೆದಿದ್ದ ಜನರ ಮುಂದೆ ನಾವು ಯಾರ ಮುಂದೆ ಇದ್ದೇವೆ? ನಾವೇನ್ ಮಾಡಿ ಯಾರ ಮುಂದೆ ಇದ್ದೇವೆ? ನೆರೆದಿರುವ ಜನರ ಮುಂದೆ ಇದ್ದೇವೆ. ನಾವೆಲ್ಲ ಎದ್ದು ನಿಂತ್ಕೊಂಡಿದ್ದೇವೆ. ಕೈಗಳನ್ನೆತ್ತಿ ಎತ್ತಿದ್ರ? ಜಕ್ಕಾರಿಯ ಎದ್ದು ನಿಂತು ನೆರೆದಿದ್ದ ಜನರ ಮುಂದೆ ಎದ್ದು ನಿಂತು ಏನ್ ಹೇಳ್ತಾನೆ? ಪ್ರಭುವೇ, ನನ್ನ ಆಸ್ತಿ ಪಾಸ್ತಿನೆಲ್ಲ ಅರ್ಧ ಭಾಗವನ್ನು ಬಡ ಬಗ್ಗರಿಗೆ ಕೊಟ್ಟು ಬಿಡುತ್ತೇನೆ. ಇವರೆಲ್ಲ ನನ್ನ ಪಾಪಿಸು ಅಂತ ಹೇಳ್ತಾ ಇದ್ದಾರೆ, ಕೆಟ್ಟವನು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೇನೆ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನ ಬಡ ಬಗ್ಗರಿಗೆ ಕೊಟ್ಟು ಬಿಡುತ್ತೇನೆ. ಎಷ್ಟು ಜನ ಸಿದ್ಧರಾಗಿದ್ದೇವೆ? ಎಷ್ಟು ಜನ ಸಿದ್ಧರಾಗಿದ್ದೇವೆ? ನನ್ನ ಅರ್ಧ ಆಸ್ತಿ ನಾನು ಕೊಟ್ಬಿಡ್ತೇನೆ ಬಡ ಬಗ್ಗರಿಗೆ ಅಂತ ಹೇಳಿ ಎಷ್ಟು ಜನ ಸಿದ್ಧರಾಗಿದ್ದೇವೆ? ನಗಾಡ್ತಿದ್ದೀರಿ? ನಗುಪಾಟಿಕೆ ಇಲ್ಲ. ಅಂದು ಜಕ್ಕಾರಿಯ ಹೇಳಿದ, ನನ್ನಾಗಿ ನಿಮ್ಮಾಗಿರುವ ಜಕ್ಕಾರಿಯ. ಎಷ್ಟು ಮಂದಿಗೆ ನಾವು ಹೇಳ್ತೇವೆ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡ ಬಗ್ಗರಿಗೆ ಹಂಚಿಬಿಡುತ್ತೇನೆ ಎಂಬುದಾಗಿ. ಸಿಸ್ಟರ್, ನೀವು ಹಂಚ್ತೀರಾ? ಸೊಳ್ಳೆ ಬಂತು. ಸಿಸ್ಟರ್, ನೀವು ಹಂಚ್ತೀರಾ? ಇದ್ರೆ ತಾನೆ ಹಂಚಕ್ಕೆ. ಸ್ವಾಮಿ, ನೀವು ಹಂಚ್ತೀರಾ? ಇದ್ರೆ ತಾನೆ. ಯಾಕಂದ್ರೆ ಇವರೆಲ್ಲ ಬರುವಾಗ ಒಂದು ಮಾತು ಹೇಳಿದ್ರು. ಯೇಸು ಸ್ವಾಮಿ ಮತ್ತಾಯನ ಶುಭ ಸಂದೇಶದಲ್ಲಿ ಕೊನೆಯ ಅಧ್ಯಾಯದಲ್ಲಿ ಹೇಳ್ತಾರೆ, ನನ್ನ ನಿಮಿತ್ತವಾಗಿ ತನ್ನ ಮನೆಯನ್ನಾಗಲಿ, ಮಠವನ್ನಾಗಲಿ, ಆಸ್ತಿಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂದಿರನ್ನಾಗಿ ಎಲ್ಲವನ್ನು ಬಿಟ್ಟು ಬರುವನು 100 ಮಡಿ ಸಂಭಾವನೆಯನ್ನು ಪಡೆಯುವರು. ಅವರೇ ಇವರಲ್ಲ, ಈ ಸಿಸ್ಟರ್ ಸಾಂಗರಲ್ಲ. ಅರ್ಧ ಯಾವ ಆಸ್ತಿ ಇಲ್ಲ. ಆ ಶಿಲ್ಪೆ ಕಿತ್ಕೊಂಡು ಹೋಗ್ಬೇಕಷ್ಟೇ. ಅದು ಇಟ್ಕೊಂಡ್ರೆ ಗಟ್ಟಿಯಾಗಿ ನಾನು ಕೊಡಿಸಿದ ಶಿಲ್ಪೆ ಕೊಡೋದು ನೋಡಿ. ಇದೇ ನೋಡಿ, ಅವ್ರ ಆಸ್ತಿ ಇಲ್ಲ, ಬರೀ ಶಿಲ್ಪೆ ಕೇಳಿದ್ರೆ ಕೊಡೋದು ಅಂತದೆ. ಇನ್ನು ಆಸ್ತಿ ಕೊಡ್ತಾರ? ವಾಕ್ಯ ತೀಕ್ಷ್ಣ. ಒಂದೊಂದು ವಾಕ್ಯಗಳನ್ನ ನಾವು ಜೀರ್ಣಿಸಿಕೊಳ್ಳಬೇಕು. ಅದು ತುಂಬಾ ಕಷ್ಟ. ಅದಕ್ಕೆ ಯೇಸು ಸಹ ಇನ್ನೊಂದು ಕಡೆ ಹೇಳ್ತಾರೆ, ಒಬ್ಬನು ಬಂದು ನಾನು ಸ್ವರ್ಗರಾಜ್ಯದಲ್ಲಿ ಸೇರಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಹೇಳ್ತಾನೆ. ಅವನು, ನಾನು ಆಜ್ಞೆಯೆಲ್ಲ ಪಾಲಿಸ್ತಾ ಇದ್ದೇನೆ, ನಾನು ಎಲ್ಲ ವಾಕ್ಯನ ಅನುಸರಿಸ್ತಾ ಇದ್ದೇನೆ, ದಾನ ಮಾಡ್ತಾ ಇದ್ದೇನೆ. ಯೇಸು ಹೇಳಿದ್ರೆ, ಓಕೆ, ಒಂದು ಕೆಲಸ ಮಾಡು, ನಿನ್ನ ಆಸ್ತಿನೆಲ್ಲ ಮಾರಿ ಬಡವರಿಗೆ ಕೊಟ್ಬಿಡಿದ ತಕ್ಷಣ ನಿಮ್ಮಾಗೆ ಬೆಚ್ಚ ಮಾಡಿ ಹಾಕೊಂಡು ಸುಮ್ಮನೆ ಹೋಗ್ಬಿಟ್ಟೆ. ಕವಿತಾ ಕೊಡ್ತೀನಿ, ನೀನು ಅರ್ಧ ಮನೆ ಹೋಗ, ಯಾಕೆ ಹತ್ಕೊಂಡು ನೋಡ್ಬಿಡ್ತೀನಿ. ಕೊಡೋದಿಲ್ಲ, ನನಗೆ ಗೊತ್ತು. ಸುಮ್ಮನೆ ಸುಳ್ಳು ಹೇಳ್ತೀವಿ ಅಷ್ಟೇ. ಸುಳ್ಳು ಹೇಳ್ತೀವಿ ಮಾರಾಯ. ನಾವೆಲ್ಲ ಸುಳ್ಳುಗಾರರು. ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ರು ಸುಳ್ಳು. ಆದ್ರೆ ಅದನ್ನು ನಾವು ಸತ್ಯ ನಿರೂಪಿಸಬೇಕು. ಅದಕ್ಕೆ ಹೇಳಿದ್ರೆ, ದೇವ ಹೇಳ್ತಾರೆ, ನಿನ್ನ ದಶಮ ಭಾಗದಲ್ಲಿ 1 ಭಾಗ ನನಗೆ ಕೊಡು. ನೀನು ಸಂಪಾದನೆ ಮಾಡೋದ್ರಲ್ಲಿ ನನಗೆ 1 ಭಾಗ ಕೊಡು. ಅದು ಕೊಡಕ್ಕಾಗಲಿಲ್ಲ ಅನ್ಬೋದು. ಯಾರ್ಯಾರೋ ಕೊಡ್ತಾರೆ. ಸತ್ಯ ಅರ್ಥಂತ ನಾವು ಕೊಡೋದಿಲ್ಲ. ತಿನ್ನ ಕೊಡ್ತಾರೆ ದಶಮ ಭಾಗನ, ಶೋಕಿ ಮಾಡಕ್ ಕೊಡ್ತಾರೆ ದಶಮ ಭಾಗನ, ಕಾಂತಗಳಿಗೆ ಬಂಗಡ ತಗೊಳಕ್ ಕೊಡ್ತಾರೆ ದಶಮ ಭಾಗನ. ಒಬ್ಬ ದಲಿತರಿಗೆ ಕೊಡ್ತೀವ, ಒಬ್ಬ ಅಂಗವಿಕಲರಿಗೆ ಕೊಡ್ತೀವ, ಒಬ್ಬ ವಿಧವೆಗೆ ಕೊಡ್ತೀವ, ರಸ್ತೆಯಲ್ಲಿ ಭಿಕ್ಷುಕರಿಗೆ ಕೊಡ್ತೇವ? ಕೊಡೋದಿಲ್ಲ. ಹಾಗೆ ಮಾತಾಡಿ ಸೀರೆ ಉಡಿಸ್ದಂಗೆ ಜೋಸಫಿಗೆ ಯಾರು ಪ್ಯಾಂಟ್ ಶರ್ಟ್ ಕೊಡೋದಿಲ್ಲ. ತಾರತಮ್ಯ. ಹೀಗೆ ಅಲ್ಲಿ ಹೇಳ್ತಾನೆ, ನಾನು ನನ್ನ ಆಸ್ತಿನ ಅರ್ಧ ಭಾಗ ಕೊಟ್ಬಿಡ್ತಾನೆ. ಎರಡನೇದಾಗಿ ಹೇಳ್ತಾನೆ. ಎರಡನೇದಾಗಿ ಏನ್ ಹೇಳ್ತಾನೆ ಹೇಳಿ ಓದಿಮ್ಮ. ಯಾರಿಗಾದರೂ ಮೋಸ ಮಾಡಿ ಅವರಿಂದ ಏನಾದರೂ ನಾನು ಕಸಿದುಕೊಂಡು, ಯಾರಿಗಾದರೂ ಮೋಸ ಮಾಡಿ ಅವರಿಂದ ನಾನು ನಿಂತ್ಕೊಳ್ಳಿ. ನಾವು ಒಳಗಡೆ ನಿಂತು ಹೋಗ್ಬೇಡಿ. ದಯವಿಟ್ಟು ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ. ಸ್ವಲ್ಪ ಹೊತ್ತಿರಿ ಒಳಗಡೆ. ಅದು ಏನೇ ಬರಲಿ, ಭೂಕಂಪ ಬಂದ್ರೆ ಪರವಾಗಿಲ್ಲ. ಇಲ್ಲ, ಸ್ವಲ್ಪ ಹೊತ್ತು ಕಿವಿಗೆ ಹೋಗ್ಬೇಕಿತ್ತು. ಇದು ಹೋಗ್ಲಿಲ್ಲ ಅಂದ್ರೆ ನಾವು ಉದ್ಧಾರ ಆಗೋದಿಲ್ಲ. ಓದಿ ಮೇಲೆ ಸರಿ. ಯಾರಿಗಾದರೂ ಮೋಸ ಮಾಡಿ, ಕರೆಕ್ಟಾಗಿ ಕೇಳಬೇಕು. ತಲೆ ಕೈ ಇಟ್ಕೊಳ್ಳಿ. ಯಾರಿಗಾದರೂ ಮೋಸ ಮಾಡಿ ಅವನಿಂದೇನಾದರೂ ನಾನು ಅದಕ್ಕೆ
ಅದಕ್ಕೆ ನಾಲ್ಕರಷ್ಟು ಹಿಂದಕ್ಕೆ ಕೊಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಕೈ ತೆಗಿಬೇಡಿ, ಇಟ್ಕೊಳ್ಳಿ. ಓಡಕ್ಕೆ ನೋಡು. ನಾನು ಯಾರಿಗಾದ್ರೂ ಮೋಸ ಮಾಡಿ ಅನ್ಯಾಯವಾಗಿ ಕಸಿದುಕೊಂಡಿದ್ರೆ ಅವರಿಗೆ 4ರಷ್ಟು ಹಿಂದಿರಿಸಿ ಕೊಟ್ಬಿಡ್ತೇನೆ. 100 ರೂಪಾಯಿಗೆ 400 ರೂಪಾಯಿ, 1000 ರೂಪಾಯಿಗೆ 4,000 ರೂಪಾಯಿ, 10,000 ರೂಪಾಯಿ 40,000 ರೂಪಾಯಿ, 1 ಲಕ್ಷಕ್ಕೆ 4 ಲಕ್ಷ ರೂಪಾಯಿ. ಚೆನ್ನಾಗಿ ಕೇಳ್ತೇನೆ. ಈಗ ಇರಬೇಕು. ಎಷ್ಟು ಜನರನ್ನ ನಾವು ಮೋಸ ಮಾಡಿದ್ದೇವೆ, ಎಷ್ಟು ಜನರಿಗೆ ಅನ್ಯಾಯವಾಗಿ ದುಡ್ಡನ್ನ ಕಸಿದುಕೊಂಡಿದ್ದೇವೆ. ಅಲ್ಲ ದಿನೇಶ, ತಲೆ ಕೈ ಇಟ್ಬಿಡಿ, ಕೆರಿಬೇಡ, ತಲೆ ಕೆರಿಬೇಡ, ಕೈ ಇಟ್ಕೊಂಡಿದ್ದೀಯ. ಯೋಚನೆ ಮಾಡಿ, ನೀವು ಗಂಡರಿಗೆ ಎಷ್ಟು ಜನ ಮೋಸ ಮಾಡಿ ಅನ್ಯಾಯ ಮಾಡಿ ನಿಮಗೆ ಚೈನು, ಉಂಗುರ, ಚೂಡಿದಾರು, ಏನೋ ಗೌರು ಪೌಡರ್ ತಂದು ಕೊಟ್ಟು ತಿಂತಾ ಇದ್ದೀವಿ ಅಲ್ವಾ? ಈಗ ಹೇಳ್ತಾ ಇದೆ ಜಕರಿ, ಹೇಳ್ತಾ ಇದ್ದಾನೆ, ನಾನು 1 ಪಟ್ಟು ಮೋಸ ಮಾಡಿ 4 ಪಟ್ಟು ವಾಪಸ್ ಕೊಟ್ಬಿಡ್ತೇನೆ. ಇಲ್ಲಿ ಎಷ್ಟು ಜನ ಕೊಡಕ್ಕೆ ಸಿದ್ಧರಾಗಿದೆ? ತಲೆ ಕೈ ತೆಗಿ, ಕೈ ಎತ್ತಿ. ಎಷ್ಟು ಜನ ಕೊಡಕ್ಕೆ ಸಿದ್ಧರಾಗಿದೆ? ಅನ್ಯಾಯ ಮಾಡಿ, ಮೋಸ ಮಾಡಿ, ವಂಚನೆ ಮಾಡಿ, ಅಕ್ರಮ ಮಾಡಿ, ತಲೆ ಹೊಡೆದು 10,000, 50,000, 1 ಲಕ್ಷ, 2 ಲಕ್ಷ, 10 ಲಕ್ಷ, 20 ಲಕ್ಷ ಕೊಳ್ಳೆ ಹೊಡ್ಕೊಂಡಿರೋ ನಾವು ಎಷ್ಟು ಜನ ಹಿಂತಿರುಗಿಸಿ ಕೊಡಲಿಕ್ಕೆ ಸಿದ್ಧರಾಗಿದ್ದೇವೆ? ಬೇಡ, 1 ಪಟ್ಟು 4 ಪಟ್ಟು ಬೇಡ, 1 ಪಟ್ಟು ಕೊಡಲಿಕ್ಕೆ ಎಷ್ಟು ಸಿದ್ಧರಾಗಿದ್ದೇವೆ? ಪ್ರತಾಪ್ ಹೇಳಿ, ಎಷ್ಟು ಜನ ಸಿದ್ಧರಾಗಿದ್ದೀರಿ? ಒಗ್ಗೋತೇಣ ಎಸ್ಕೇಪ್ ತೊಂದರೆ. ಎಷ್ಟು ಜನ ಸಿದ್ಧರಾಗಿದ್ದೀರಿ? ನಿನ್ನ ಮಕ್ಕಳು ಸಿದ್ಧರಾಗಿದ್ದಾರಾ? ನಿನ್ನ ಅಂತನೂ ಸಿದ್ಧರಾಗಿದ್ದಾರಾ? ನಿಮ್ಮ ಯಜಮಾನಗಳು ಸಿದ್ಧರಾಗಿದ್ದಾರಾ? ನಾನು ಮಾಸ್ಟರ್ ಕೈ ಕಟ್ಕೊಳ್ಬೇಡ. ನಿನ್ನ ಗಂಡ ಸಿದ್ಧರಾಗಿದ್ದಾರಾ? ಎಷ್ಟು ಜನ ಸಿದ್ಧರಾಗಿದ್ದೇವೆ? ಇದು ಧ್ಯಾನ, ಇದುವೇ ತಪಸ್ಸು ಕಾಲದ ಧ್ಯಾನ, ಇದುವೇ ಪಶ್ಚಾತ್ತಾಪದ ಧ್ಯಾನ, ಇದುವೇ ಒಂದು ಪರಿವರ್ತನೆಗೆ ಧ್ಯಾನ. ಈ ಒಂದು ವಾಕ್ಯವನ್ನು ನಾನು ಮತ್ತು ನೀವು ಅನುಸರಿಸದೇ ಇರುವಾಗ ಸ್ವಾಮಿ ಏನಾದರೂ ಪ್ರಯೋಜನ ಇದೆ ಸ್ವಾಮಿ? ಏನಿಲ್ಲ, ಏನಿಲ್ಲ. ಶಿಷ್ಯ ಕಾನೂನಾದಲ್ಲಿ ಏನಾದರೂ ಇದೆಯಾ? ಕೊಡಬೇಕು. ಎಷ್ಟು ಜನ ಕೊಡುತ್ತಿದ್ದೀರಾಗಿದ್ದೀರಿ? ಸುಮ್ಮನೆ ಬಂದು ನಾವು ಕೈ ಚಪ್ಪಾಳೆ ಮಾಡಿ, ಪ್ರಾರ್ಥನೆ ಮಾಡಿ, ಬಲಿ ಪೂಜೆಯಲ್ಲಿ ಭಾಗವಹಿಸಿ ಸ್ವಾಮಿ ಹತ್ರ ಸ್ವಾಮಿ ಬ್ಲೆಸ್ ಮಿ ಸ್ವಾಮಿ, ಸಿಸ್ಟರ್ ಬ್ಲೆಸ್ ಮಿ ಸಿಸ್ಟರ್, ಅಲ್ಲಿ ಬ್ಲೆಸ್ ಸಿಗ್ಬೇಕು. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಯಾರು ಹೇಳೋದಿದು ಗಾದೆ? ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಯಾರಿಗೆ ಗಾದೆ ಹೇಳೋದು? ಇದು ದೇವರ ವಾಕ್ಯ, ಬೈಬಲ್ನಲ್ಲಿರುವಂತಹ ದೇವರ ವಾಕ್ಯ. ಸಂತ ಪೌಲ್ ಹೇಳುವಂತಹ ಗಾದೆ ಮಾತು. ಎಷ್ಟು ಸಿದ್ಧರಾಗಿದೆ? ಈಗ ಪಾಪನಿಗೆ ಅಪ್ಪನಿಗೆ ಹೋಗ್ತೀವಿ ನಾವು, ಜಕ್ಕಾರಿನಾಗಿ ನಾವು ಹೋಗ್ತೇವೆ, ಸ್ವಾಮಿ ಹತ್ರ ಹೋಗ್ತೇವೆ. ಎಷ್ಟು ಜನ ನಿಜವಾಗಿಯೂ ಜಕ್ಕಾರಿನಾಗ್ತೇವೆ? ತುಂಬಾ ಆಳವಾಗಿ ಚಿಂತಿಸತಕ್ಕಂಥದ್ದು. ಇದು ನಗು ಅಲ್ಲ, ತುಂಬಾ ಕಷ್ಟಪಡ್ತಾ ಇದ್ದೀನಿ, ನನಗೆ ಗೊತ್ತು ಚೆನ್ನಾಗಿ. ಸುಳ್ಳು 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 ಆಗುದಿಲ್ಲ, ನಿಮ್ ಕೈಲಿ ಆಗುದಿಲ್ಲ. ನನಗೆ ಹಣ ಬೇಕು, ಹಣ ಸಂಪಾದನೆ ಮಾಡಬೇಕು, ನಾನು ಡೀಲ್ ಮಾಡಬೇಕು, ನಾನು ಅನ್ಯಾಯವಾಗಿ ಸಂಪಾದನೆ ಮಾಡಬೇಕು, ಅದೇನಾದ್ರೂ ಆಗಲಿ ನಾನು ತಲೆ ಎತ್ತಬೇಕು. ಹೇಗೆ ನಿನ್ನ ಕುಟುಂಬದಲ್ಲಿ ಬಿಡುಗಡೆ? ಹೇಗೆ ಗಂಡ ಹೆಂಡತಿ ನಿಮ್ಮಲ್ಲಿ ಬಿಡುಗಡೆ? ಹೇಗೆ ಶಾಂತಿ ಸಮಾಧಾನ? ಹೇಗೆ ನಿನ್ನ ಮಕ್ಕಳ ತಲೆ ಎತ್ತಲು ಸಾಧ್ಯ? ಹೇಗೆ ನಿನ್ನ ಮಕ್ಕಳ ವಿಶ್ವಾಸಿ ಆಗಲು ಸಾಧ್ಯ? ಹೇಗೆ ನಿನ್ನ ತಲೆಮಾರಿಗೆ ಆಶೀರ್ವಾದ ಪಡೆಯಲು ಸಾಧ್ಯ? ಮುತ್ತು ಎದ್ದಿದ್ಕೊಳ್ಳಿ. ಮುತ್ತು ಯಾಕೆ ಕೂತ್ಕೊಂಡಿದ್ದೀರಿ? ವಾಕ್ಯಕ್ಕೆ ಕಿವಿಗೊಡಿ. ನನ್ನ ಮಾತಲ್ಲ, ಇದು ದೇವರ ಮಾತು. ನಾನು ಯಾವತ್ತು ಸ್ಟ್ರೈಟ್ ಫಾರ್ವರ್ಡ್, ಹಿಂದೆ ಎಲ್ಲ ಮಾತಾಡಿದ್ದೀನಿ. ದೇವರ ವಾಕ್ಯದ ಮೇಲೆ ಗೌರವಿಸಬೇಕು. ಈಗ ತಗೊಳ್ಳೋದೆ ತಪಸ್ಸು ಕಾಲ, ನಿಜವಾದ ತಪಸ್ಸು ಕಾಲ.
ಸುಮ್ಮನೆ ಏನಾದ್ರು ಸಾಮಾನು ಕಳ್ಬಿಟ್ಟು 40 ದಿನಕ್ಕೆ ಏನೋ ಮಾಡಿ ಕೊನೆಗೆ ಶಿಲ್ಬೆಗೆ ಪೆಟ್ಟಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲ ಅನ್ನಾಗಿ ಏನ್ ಸ್ವಾಮಿ ಪ್ರಯೋಜನ? ಏನೋ ಪ್ರಯೋಜನ ಇದೆ ಸ್ವಾಮಿ? ನೀವು ಡಿವೈನ್ ಅಯ್ಯೋ ಆ ಬ್ರದರ್ ತುಂಬಾ ಪವರ್ಫುಲ್ ಮಾತಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಸ್ವಾಮಿ, ಯಾರು ಕೊಡ್ಬೇಕು? ನಿನಗೆ ಯೇಸು ಸ್ವಾಮಿ ಬಂದ್ರು ನೀನು ಬದಲಾವಣೆ ಆಗೋದಿಲ್ಲ, ನಾನು ಬದಲಾವಣೆ ಆಗೋದಿಲ್ಲ. ಒಂದು ಧ್ಯಾನ, ಒಂದು ವಾಕ್ಯ ಸಾಕು. ಈ ಒಂದು ವಾಕ್ಯ ಸಾಕು, ಇನ್ನು ನಿಮಗೆ ಧ್ಯಾನನೇ ಬೇಕಾಗಿಲ್ಲ. ಹೌದಲ್ಲ ಸಿಸ್ಟರ್? ಧ್ಯಾನ, ನಿಮ್ಮ ವಿಚಾರಣೆಗೆ ಧ್ಯಾನನೇ ಬೇಕಾಗಿಲ್ಲ. ಹೌದಲ್ಲ ಸ್ವಾಮಿ? ಯಾವ ಬ್ರದರು, ಯಾವ ಸಿಸ್ಟರ್, ಯಾವ ಪವರ್ಫುಲ್ ಯಾರು ಬರಲೇಬೇಕಾಗಿಲ್ಲ ನಿಮ್ಮ ಊರಿಗೆ. ಎಷ್ಟು ಜನ ಇವತ್ತಿಂದ ನನ್ನ ಮನೆಗೆ ಅನ್ಯಾಯ ಹಣ ಬರಬಾರ್ದು ಅಂತ ತೀರ್ಮಾನ ಮಾಡ್ತೀವಿ. ಓಕೆ, ನೀವು ಕೊಡಬೇಡಿ, ತಿಂದ್ಬಿಟ್ರಿ, ಉಂಡ್ಬಿಟ್ರಿ, ಮಜಾ ಮಾಡ್ಬಿಟ್ರಿ, ಎಲ್ಲ ಮಾಡ್ಬಿಟ್ರಿ. ಜೋರಾಗಿ ಸರ್ ಯಾಕೆ ಗೊತ್ತಾ? ಅನ್ಯಾಯವಾಗಿ ತಿಂದಿದ್ದೀರಲ್ಲ, ಅನ್ಯಾಯವಾಗಿ ತಿಂದು ಮೋಜು ಮಾಡಿ ಎಲ್ಲ ಒಳ್ಳೆ ಸೂಪರ್ ಆಗಿ ಒಳ್ಳೆ ಚೈನ್ ತಗೊಂಡು ಉಗ್ರ ತಗೊಂಡು ಒಳ್ಳೆ ಆಡಂಬರವಾಗಿದ್ದಕ್ಕೆ ಕೈ ಚಪಾಟ. ಈಗ ನಿಮಗೆ ಕೊಡಕ್ ಆಗ್ತಾ ಇಲ್ಲ ಅನ್ಯಾಯವಾಗಿ, ನನಗೂ ಕೊಡಕ್ ಆಗ್ತಾ ಇಲ್ಲ ಅನ್ಯಾಯವಾಗಿ. ಆದ್ರೆ ಒಂದು ಆಪ್ಷನ್ ಇದೆ ನನ್ನ ಮುಂದೆ, ನಿಮ್ಮ ಮುಂದೆ ಒಂದು ಆಪ್ಷನ್ ಇದೆ. ಇನ್ಮೇಲೆ ನಾನು ನನ್ನ ಮನೆಗೆ ಅನ್ಯಾಯದ ಹಣ ಬರಲಿಕ್ಕೆ ನಾನು ಬಿಡುವುದಿಲ್ಲ. ಇನ್ನು ನನ್ನ ಮನೆ ಜೀವನ ಹೊಂದಲಿಕ್ಕೆ ನಾನು ಮಾಡುವ ಅಕ್ರಮ ಕೆಲಸವನ್ನ, ಸುಳ್ಳನ್ನ, ಮೋಸವನ್ನ ಬಿಟ್ಟು ಬಿಡ್ತೇನೆ ಅಂತ ಹೇಳೋರು ಯಾರು? ಕೈ ಎತ್ತಿ. ನನ್ನ ಮುಂದೆ ಎಲ್ಲ ನೀವು ಎತ್ತೋದು ಯೇಸುವಿನ ಮುಂದೆ, ನನ್ನ ಮುಂದೆ ಎತ್ತಿ ಎಲ್ಲೋ ಪ್ರಯೋಜನ ಇಲ್ಲ. ಎತ್ತಿ. ಆಗುದಿಲ್ಲ, ಆಗುದಿಲ್ಲ. ಯಾಕಂದ್ರೆ ಅನ್ಯಾಯದ ಆಸ್ತಿಯೇ ನನ್ನ ಚಟ್ಟ. ನನಗೆ ಆಗುದಿಲ್ಲ, ಆಗುದಿಲ್ಲ ಪ್ರತಾಪ, ಆಗುದಿಲ್ಲ, ಆಗುದಿಲ್ಲ ನಿನ್ ಕೈಲಿ, ಆಗುದಿಲ್ಲ ಸಂದೀಪ, ಆಗುದಿಲ್ಲ ನಿನ್ ಕೈಲಿ, ನಿನ್ ಕೈಲಿ ಆಗುದಿಲ್ಲ, ನಿನ್ ಕೈಲಿ ಆಗುದಿಲ್ಲ, ಬಿಡಕ್ಕಾಗುದಿಲ್ಲ. ಧನಮೋಹ ತುಂಬಿ ನಿನ್ನನ್ನು ಕರೆದೆ, ಸುಖ ಭೋಗದಲ್ಲಿ ದಿನವು ನಾ ಬೆರೆತೆ. ಧನಮೋಹ ತುಂಬಿ ನಿನ್ನನ್ನು ಕರೆದೆ, ಸುಖ ಭೋಗದಲ್ಲಿ ದಿನವು ನಾ ಬೆರೆತೆ. ನೆಮ್ಮದಿ ನೀಡಬಾ, ಬೆಳಕ ತೋರಬಾ, ಓ ಯೇಸುವೇ. ಒಪ್ಪಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಒಪ್ಪಿಕೊಳ್ತೀಯಾ? ಒಪ್ಪಿಕೊಳ್ತೀಯಾ? ನಿನ್ ಕೈಲಿ ಆಗ್ತದ? ಆಗ್ತದ ನಿನ್ ಕೈಲಿ? ಸುಮ್ಮನೆ ತಲೆ ಇಲ್ಲ, ಜಗ್ಗಾಗಬೇಕು. ನಿನ್ನ ಗಂಡನಿಗೆ ಹೇಳಲಿಕ್ಕೆ ಆಗ್ತದ? ನಿನ್ನ ಗಂಡನಿಗೆ ಹೇಳಲಿಕ್ಕೆ ಆಗ್ತದ? ಕೆಟ್ಟದ್ದು ಬಿಡಬೇಡಿ, ನಮ್ಮ ಮನೆಗೆ ಅನ್ಯಾಯವನ್ನು ತರಬೇಡಿ, ಅದು ನನ್ನ ಮಕ್ಕಳನ್ನ, ನಮ್ಮ ಕುಟುಂಬದ ಬಾಧಿಸ್ತದೆ, ಅದು ನಿಮಗೆ ಸ್ಮಶಾನವಾಗಿ ಮಾರ್ಪಾಡಾಗ್ತದೆ. ನಿನ್ನ ಗಂಡನಿಗೆ ಹೇಳಕ್ ಆಗ್ತದ? ಡೀಲ್ ಮಾಡಿ ನನಗೆ ತರಬೇಡ ಅಂತೇಳಿ ನೀನು ಅನ್ಯಾಯ ಮಾಡಿ, ಅಕ್ರಮ ಮಾಡಿ, ಆ ದುಡ್ಡನ್ನು ದಶಮ ಭಾಗ ಕೊಟ್ಟು ದೇವರಿಗೆ ವಿರುದ್ಧವಾಗಿ ದೇವರ ಶಾಪಕ್ಕೆ ನೀವು ಜೀವಿಸಿ ಅನ್ನೋದಾದ್ರೆ ಸ್ವರ್ಗ ರಾಜ್ಯ ಹೇಗೆ? ತೆಗೆದುಕೊಳ್ಳುವವನು ಪಾಪಿ, ಕೊಡುವವನು ಪಾಪಿ. ತೆಗೆದುಕೊಳ್ಳುವವನು ದ್ರೋಹಿ, ಕೊಡುವವನು ದ್ರೋಹಿ. ಸಿಗುತ್ತದೆ ಎಂದು ತೆಗೆದುಕೊಳ್ಳುತ್ತಾನೆ, ಕೊಡುವವನು ಆ ದೇವರನ್ನು ಆಶ್ರಮಿಸುತ್ತಾನೆ ಎಂದು ಕೊಡುತ್ತಾನೆ. ನನ್ನ ಅಭಿವೃದ್ಧಿ ಉಂಟಾ ಇದ್ರೆ ನನಗೆ ದಶಮ ಭಾಗ ಕೊಡ್ತಾ ಇದ್ದೀನಿ, ಅದನ್ನ ನಾನು ಕಾತು ಕೊಡ್ತಾ ಇದ್ದೀನಿ, ಚಿನ್ನ ಕೊಡ್ತಾ ಇದ್ದೀನಿ, ಮನೆ ಕಟ್ಟಿಸ್ತಾ ಇದ್ದೀನಿ. ಇಲ್ಲ, ಸೈತಾನ ಕಟ್ಟಿಸುತ್ತಾ ಇದ್ದಾನೆ. ಸೈತಾನನು ಕೊಡುವ ಹಾಸಿಗೆಯಲ್ಲಿ ಮಲಗಿದ್ದೇನೆ. ಸಾಧ್ಯವಾ? ಬಿಟ್ಟು ಬಿಡಲಿಕ್ಕೆ ಸಾಧ್ಯವಾ? ಅನ್ಯಾಯದ ದುಡ್ಡು ಬೇಕು ನನಗೆ. ನೋಡಿ, ನಾವು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೇವೆ. ಎಸ್, ನಾವು ನಿಜವಾಗಿ ಡೈರೆಕ್ಟ್ ಆಗಿ ದೇವರ ಮುಂದೆ ಹೇಳ್ತಾ ಇದ್ದೇವೆ. ನಿಜವಾಗಿ ಸತ್ಯವಾಗಿ ನಾವು ದೇವರ ಮುಂದೆ ಮಾತಾಡ್ತಾ ಇದ್ದೇವೆ. ಸ್ವಾಮಿ, ನನಗೆ ಬಿಟ್ಟು ಬಿಡಲಿಕ್ಕೆ ಆಗೋದಿಲ್ಲ. ಹೇಗೆ ಉದ್ಧಾರ? ಹೇಗೆ ಉದ್ಧಾರ? ಹೇಗೆ ನಿನ್ನ ಮನೆ ಉದ್ಧಾರ? ಅನ್ಯಾಯವಾಗಿ ಕೂಡಿಸಿದಂತ ಹಣ ನಿನ್ನ ಬಾಯಿಗೆ ಜಲ್ಲಿಕಲ್ಲು ಎಂಬುದಾಗಿ ಸಿರಾಕಿನ ಗ್ರಂಥ ಹೇಳುತ್ತದೆ. ಕಚ್ಚಲಿಕ್ಕಾಗ್ತದ ಜಲ್ಲಿಕಲ್ಲನ್ನ, ಹಾಗೆ ಅನ್ಯಾಯದ ಹಣ ಜಲ್ಲಿಕಲ್ಲು. ಒಂದು ಕಿಟಿ ಹೋದ್ರೆ ಸಾಕು,
ಒಂದು ಲಿವರ್ ಹೋದ್ರೆ ಸಾಕು, ನಿಮ್ ಕೈಲಿ ಒಂದು 50 ಲಕ್ಷ ಇದ್ರೆ ಪಟ 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 3 ದಿನಕ್ಕೆ ಗೋವಿಂದ. ಅಲ್ಲ ಸಿಸ್ಟರ್? ಸಂದೀಪ ಬಿಟ್ಬಿಡ್ತೀಯಾ? ಆಗೋದಿಲ್ಲ ಬ್ರದರ್. ನಿಮ್ಮ ನಾನು ಹೆಂಡತಿ ಬಿಟ್ರೆ ಬಿಡ್ತೀನಿ, ಡೀಲ್ ಬಿಡೋದಿಲ್ಲ ಬ್ರದರ್. ನಾನು ಬೇಡ ಅಂದ್ರೆ ಇಲ್ಲೋಗೆ ಅಣ್ಣ ನೀನ್ ಬಿಡ್ತೀಯಾ? ನೀನ್ ಬಿಡ್ತೀಯಾ? ಬಿಡೋದಿಲ್ಲ. ಯಾಕೆ? ಮತ್ತೆ ಇನ್ನೇ ನಮ್ಮ ವಿಶ್ವಾಸ, ಕೊಟ್ಟು ವಿಶ್ವಾಸ, ಕಣ್ಣ ವಿಶ್ವಾಸ, ಕಪಟ ವಿಶ್ವಾಸ, ದೇವರನ್ನು ವಂಚಿಸುವ ವಿಶ್ವಾಸ. ನೇರವಾಗಿ ದೇವರಾಗಿದ್ದೇನೆ ನಾನು, ನನ್ನ ತಪ್ಪಲ್ಲ, ನನ್ನ ಪಾಪವನ್ನ, ನನ್ನ ಅಕ್ರಮವನ್ನ ಒಪ್ಪಿಕೊಳ್ಳದೆ ನಾನು ನಿಂತುಕೊಳ್ಳುತ್ತೇನೆ ಅಂದ್ರೆ ನನ್ನಂತ ದ್ರೋಹಿ ಯಾರಿದ್ದಾರೆ? ನಿಮ್ಮಂತ ದ್ರೋಹಿ ಯಾರಿದ್ದಾರೆ? ಇಷ್ಟೇ ಅವನು ಮಾಡ್ತಾ ಇಲ್ಲ. ಇವತ್ತು ನಾವು ಒಂದು ದಿನ ಬರ್ತದೆ, ಬರೆದಿಟ್ಕೊಳ್ಳಿ, ಡೇಟ್ ಹಾಕಿ, ಟೈಮ್ ಹಾಕಿ, 2 ಗಂಟೆ 5 ನಿಮಿಷ. ಇವತ್ತು ಭಾನುವಾರ 22ನೇ ತಾರೀಕು ಮಧ್ಯಾಹ್ನ ಸಮಯ. ನಿಮ್ಮ ಮನೆಯಲ್ಲಿ ಡೈರಿಯಲ್ಲಿ ಬರೆದಿಟ್ಟುಕೊಳ್ಳಿ. ಕಾರ್ಮೋಗ ಮೇಳ ಕರೆಯಲ್ಪಡುವುದು, ಕಾರ್ಮೋಗದ ಮೇಘಗಳು ಮನೆಯಲ್ಲಿ ಅಸಮಾಧಾನವಾಗಿ, ರೋಗವಾಗಿ ಮೂಡಲ್ಪಡುವುದು. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖವಾಗಿದೆ. ಆದರೆ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವರು. ಜಕ್ಕಾರಿ ಹೇಳಿದಂತೆ, ನಾನು 1 ಪಟ್ಟು ತೆಗೆದುಕೊಂಡರೆ 4 ಪಟ್ಟು ನಾನು ಹಿಂದಿರುಗಿಸುತ್ತೇನೆ. ನಾನು ಯಾರಿಂದಲಾದರೂ ಮೋಸ ಮಾಡಿ, ಓದಿ ಮಾಡಲ್ಲ ಅವಕ್ಕೆ ಓದಿ, ಯಾರಿಗಾದರೂ ಮೋಸ ಮಾಡಿ ಅವರಿಂದ ಏನಾದರೂ ಕಸಿದುಕೊಂಡಿದ್ದರೆ ಅದಕ್ಕೆ 4ರಷ್ಟು ಹಿಂದೆ ಕೊಡುತ್ತೇನೆ. ಓದಿ. ಆಗ ಯೇಸು ಇನ್ನು ಈ ಮನೆ ಉದ್ಧಾರವಾಯಿತು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಜಕ್ಕಾಯನ ಮನದೆರೆದು ತನ್ನ ತಪ್ಪನ್ನು ಒಪ್ಪಿಕೊಂಡು ಮೋಸದ ಹಣವನ್ನು 4 ಪಟ್ಟು ಹಿಂದಿರುಗಿಸಿಕೊಳ್ಳುವಾಗ ಯೇಸು ಹೇಳುತ್ತಾ ಇದ್ದಾನೆ, ಇಂದು ನಿನ್ನ ಮನೆ ಉದ್ಧಾರವಾಯಿತು. ನಿನ್ನ ಮನೆ ಉದ್ಧಾರ ಆಗಬಾರ್ದ? ನೀವೇನೇ ಹೇಳ್ಕೊಳ್ಳಿ ಬ್ರದರ್, ನೀವೇನೇ ಹೇಳ್ಕೊಳ್ಳಿ ಬ್ರದರ್, ನನ್ನ ಗಂಡ ತರ್ತಾನೆ, ನಾನು ತಿಂತೇನೆ. ಎಷ್ಟು ಜನರ ಮನೆ ಉದ್ಧಾರ ಆಗ್ಬೋದು ಅಂತ ಆಸೆ ಪಡ್ತೀನಿ. ನಾನು ಬಿಟ್ಟು ಬಿಡ್ತೀನಿ ಅಂತ ಹೇಳೋರು ಮಾತ್ರ ಹೇಳಿ. ಇದು ವಾಕ್ಯ ನನ್ನದಲ್ಲ, ಸತ್ಯ ನನ್ನ ವಾಕ್ಯ ಅಲ್ಲ, ದೇವರ ವಾಕ್ಯ, ಯೇಸುವಿನ ವಾಕ್ಯ. ನೋಡಿ, ನಮ್ಮನ್ನು ನಾವು ಪ್ರಶ್ನೆ ಹಾಕಿಕೊಳ್ಳೋಣ. ನನ್ನ ನನಗೆ ಬಿಟ್ಟು ಬಿಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ಜೀವಿಸಲಿಕ್ಕೆ ಎಷ್ಟೋ ದಾರಿ ಇದೆ. ನಾನು ಹೇಳಿದ ಮನುಷ್ಯ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆಗೆ ಹೋಗು 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 ಅಂತ ಹೇಳಿದ್ರು ಹೋಗೋದಿಲ್ಲ. ಕೂಲಿ 1,000 ರೂಪಾಯಿ ಕೂಲಿಗೆ ಮೈಸೂರಿಂದ ಬಂದು ಪಾಂಡವರನ್ನು ದುಡಿತಾರೆ. ನ್ಯಾಯವಾದ ಸಂಪಾದನೆ. ಎಷ್ಟೋ ಜನ ಇದ್ದಾರೆ ಇಲ್ಲಿ. ಆದರೆ ನೀವು ಯಾಕೆ ಅನ್ಯಾಯದ ಸಂಪಾದನೆ ಮೆಚ್ಚಿಕೊಳ್ತೀರಿ? ಅದು ಒಂದು ದಿನ ಗೊತ್ತಿಲ್ಲ. ದೇವರಿಗೆ ಸ್ತೋತ್ರ. ಇಂದು ಈ ಮನೆ ಉದ್ಧಾರವಾಯಿತು, ಯೇಸು ಹೇಳಿದರು. ಆದರೆ ನಿನ್ನ ಮನೆ ಉದ್ಧಾರವೇ ಅದುದ್ಧಾರವೇ ಎಂಬುದನ್ನು ತೀರ್ಮಾನಿಸಿಕೊಳ್ಳಿ. ಇವತ್ತು ಒಳ್ಳೆ ಬಟ್ಟೆ ಹಾಕ್ಬೋದು, ಒಳ್ಳೆ ಶೋಕಿ ಮಾಡ್ಬೋದು, ಒಳ್ಳೆ ಸ್ಕೂಟರ್ ತಗೊಳ್ಬೋದು, ಒಳ್ಳೆ ಮಾಡ್ಬೋದು. ಯಾವಾಗ ಬೋಲ್ಟ್ ನಟ್ಟು ಬಿಚ್ಚೋಗ್ತದೆ ಗೊತ್ತಿಲ್ಲ. ಒಂದು ನಟ್ಟು ಬಿಚ್ಚಿದ್ರೆ ಇದು ಕಳ್ಕೊಂಡ್ಬಿಡ್ತದೆ, ಇನ್ನೊಂದು ನಟ್ಟು ಬಿಚ್ಚಿದ್ರೆ ಇದು ಕಳ್ಕೊಂಡ್ಬಿಡ್ತದೆ ಅಲ್ವಾ? ಏನಾಗ್ತದೆ? ಒಂದು ನಟ್ಟು ಬಿಚ್ಚಿದ್ರೆ ಇದು ಕಳ್ಕೊಂಡ್ಬಿಡ್ತದೆ, ಇನ್ನೊಂದು ನಟ್ಟು ಬಿಚ್ಚಿದ್ರೆ ಈಗ ಕಳ್ಕೊಂಡ್ಬಿಡ್ತದೆ, ಆಮೇಲೆ ಇನ್ನೊಂದು ನಟ್ಟು ಬಿಚ್ಚಿದ್ರೆ ಇದು ತಿಳ್ಕೊಂಡ್ಬಿಡ್ತದೆ. ಇಲ್ಲ, ಇನ್ನೊಂದು ನಟ್ಟು ಪೂರ್ತಿ ಯೂಸ್ ಮಾಡ್ಬಿಟ್ಟು ದೇವರು ಎದ್ದೇಳೋಕ್ಕಾಗೋದಿಲ್ಲ, ಮಲಗೋಕ್ಕಾಗೋದಿಲ್ಲ. ಇದು ಅಲ್ಲೇ ಇದು ಅಲ್ಲೇ. ಅವಾಗ ಹೇಳ್ತೀವಿ ಬಿಟ್ಬಿಡ್ತಾನೆ, ನಾ ಬಿಟ್ಬಿಡ್ತಾನೆ. ಯಾಕಂದ್ರೆ ಕೈ ಆಗುತ್ತದೆ, ಕಾಲ ಆಗುತ್ತದೆ, ಮಲಗಿ ಜಾಗದಲ್ಲಿ ಮಲಗಿದ್ದೀನಲ್ಲ, ಯಾವ ಡೀಲ್ ಮಾಡೋಕ್ಕಾಗ್ತದೆ? ಆ ಅವಸರ ಕೊಡಬೇಡಿ, ಆ ಅವಸರ ಕೊಡಬೇಡಿ. ಹೆಂಡತಿಯರೇ ನಿಮ್ಮ ಪತಿಯರಿಗೆ ಹೇಳಿ, ಆ ಅವಸರ ಕೊಡಬೇಡಿ.
ನಿವೇದನೆಗೆ ಹೋಗ್ತೇವೆ. ಮತ್ತೆ ಯೇಸು ಹೇಳ್ತಾರೆ ಅವನನ್ನು ನೋಡಿ, ಇವನು ಕೂಡ ಅಬ್ರಹಾಮನ ವಂಶಕ್ಕೆ ಸೇರಿದವನಲ್ಲವೇ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ವಿಶ್ವಾಸವನ್ನು ನೋಡಿ, ಅವನ ಪಶ್ಚಾತ್ತಾಪವನ್ನು ನೋಡಿ, ಅವನ ತ್ಯಾಗವನ್ನು ನೋಡಿ ಹೇಳಿದ್ರು, ಇವನು ಕೂಡ ಅಬ್ರಹಾಮನ ಸಂತತಿಯವನಲ್ಲವೇ, ವಂಶದವನಲ್ಲವೇ. ಇಲ್ಲಿ ಯಾರಿದ್ರೆ ಅಬ್ರಹಾಮನ ವಂಶದವರು? ತಲೆ ತಿರಿಬೇಡ, ನೀ ಕೈ ಎತ್ತದೆ ಕೇಳಿ ತಲೆ ಕೇಳ್ಬಿಟ್ರೆ ಗೊತ್ತು. ಯಾರಿದ್ದಾರೆ ಅಬ್ರಹಾಮನ ವಂಶದವರು? ಎಷ್ಟು ಹೇಳ್ತಾರೆ ಪರಿವರ್ತನೆ ಆಗಬೇಕಾದ ಅಬ್ರಹಾಮನ ವಂಶದವನು ಅಂತ ಹೇಳಿ. ಒಂದು ಒಳ್ಳೆಯ ಪಾಪ ನಿವೇದನೆ ಮಾಡುವಾಗ, ಪಶ್ಚಾತ್ತಾಪದಿಂದ ನಾನು ಮಾಡುವ ಪಾಪವನ್ನು ಬಿಟ್ಟು ಬಿಡುವಾಗ ಯಾಕೆ ಕೂತ್ಕೊಂಡಿದ್ದೀಯ ನೀನು? ಇನ್ನು ಹುಡುಗಿ, ನೀನು ಮುದುಕಿಯಾಗಿ ಕೂತ್ಕೊಂಡಿದ್ದೆ. ಅಮ್ಮ ನೀನು ಕೂತ್ಕೊ, ತೊಂದರೆ ಇಲ್ಲ, ವಯಸ್ಸಾದ ಕೂತ್ಕೊಳ್ಳಿ. ಮುದುಕಿ ಅಲ್ಲ, ಒಬ್ಬ ಬೇಕು ಅಂತ ಕೂತ್ಕೊಂಡಿದ್ದಾನೆ. ದಿನೇಶ ಮಗುನ ಮಡ್ಲಲ್ಲಿ ಹಾಕೊಂಡು ನನಗೆ ಹೇಳ್ಬಾರ್ದು, ಕೆಳಗಡೆ ಹಾಕಿದ್ರೆ ಮಲಗ್ತದೆ ಮಗು, ಆದ್ರೂ ಬೇಕು ಅಂತ ಮಡ್ಲಲ್ಲಿ ಹಾಕೊಂಡು ಕೂತ್ಕೊಂಡಿದ್ದಾನೆ ಅಷ್ಟೇ. ನೀವೇನ್ ಬೇಕಾದ್ರೆ ಹೇಳಿ, ಇನ್ನೊಂದು ನನಗೆ ಬೇಕು ಅಂತ ಒಂದು ಚಾಕ್ ತೂಕು ಅಂತ ಹೇಳ್ತಾರೆ ನನಗೆ. ಪ್ರೈಸ್ ಇರಲಿ, ಪ್ರೈಸ್ ಪ್ರಿಯರೇ. ಒಂದು ಪಾಪ ನಿವೇದನೆಯ ಸಮಯ ಈಗ ಕೆಲವೇ ಕ್ಷಣಗಳೇ ನಿಮ್ಮ ಮುಂದೆ ಇದೆ. ಪಾಪ ನಿವೇದನೆಗೆ ನಾವು ಹೋಗುತ್ತೇವೆ. ನಾವು ಸಹ ಅಬ್ರಹಾಮನ ವಂಶಜರಾಗಬೇಕು. ನಮ್ಮ ಮನೆ ಉದ್ಧಾರವಾಗಬೇಕು. ಕೊನೆಯ ವಾಕ್ಯ ಏನು ಹೇಳುತ್ತೆ? ನರಪುತ್ರನು ಬಂದಿರುವುದು ಪತಿತರನ್ನು ಆರಿಸಿ ಉದ್ಧಾರಿಸುವುದಕ್ಕೆ ಎಂದು ಹೇಳಿದರು. ನರಪುತ್ರನು ಬಂದಿರುವುದು ಪತಿತರನ್ನು ಆರಿಸಿ, ಏ ಅಮ್ಮ, ಅರಸಿ ಅರಸಿ ಉದ್ಧಾರಿಸುವುದಕ್ಕೆ, ಉದ್ಧಾರಿಸುವುದಕ್ಕಲ್ಲ, ಉದ್ಧರಿಸುವುದಕ್ಕೆ. ನರಪುತ್ರನು ಬಂದಿರುವುದು ಯಾತಕ್ಕೆ? ಹರಸಿ, ಮಾಸ್ಕರ್ತೆ ಹರಸಿ. ಆರಿಸಿ ಅಂದ್ರೆ ಆಫ್ ಮಾಡೋದು, ಹರಸಿ ಅಂದ್ರೆ ಆಶೀರ್ವದಿಸುವುದು, ಹರಸಿ ಉದ್ಧರಿಸುವುದಕ್ಕೆ. ದೇವರು ನಮ್ಮನ್ನು ಹರಸಬೇಕು, ನಾವು ಉದ್ಧಾರ ಆಗಬೇಕು ಅಂದ್ರೆ ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳಬೇಕು. ಚಾಯ್ಸ್ ಇಸ್ ಯುವರ್ಸ್. ಹೇಳುವುದು ಹೇಳಿ ಆಯಿತು, ಕಿವಿಯಿರುವವನು ಕೇಳಿ. ಕಿವಿಯಿರುವವನು ಆಲಿಸಲಿ ದೇವರ ಈ ವಾಕ್ಯವ, ಆಲಿಸದವನು ಅನರ್ಥನು, ಕಿವಿದು ಇಲ್ಲದವನು. ಪಕ್ಕ ಪಕ್ಕ ತಿರುಗಿ ಎದುರುಗಡೆ ತಿರುಗಿ ಕೀಬೋರ್ಡ್ ಬಿಟ್ಬಿಡಿ, ಪಕ್ಕ ತಿರ್ಕೊಳ್ಳಿ. ಹೇಳಿ, ಮುಖ ನೋಡಿ, ಅವ್ರನ್ನ ಕೈ ಇಟ್ಕೊಳ್ಳಿ, ಒಂದು ಕೈ ಇಟ್ಕೊಳ್ಳಿ. ನನ್ನ ನೋಡಿ, ಫಸ್ಟ್ ನನ್ನ ನೋಡಿ, ನಾನು ಹೇಗೆ ಆಕ್ಷನ್ ಮಾಡ್ತೀನಿ ಹಾಗೆ ಆಕ್ಷನ್ ಮಾಡಬೇಕು. ಕಿವಿರುವವನು, ಇಲ್ಲಿ ನಾನು ನಿಮಗೆ ಆಡಕ್ಕೆ ಹೇಳಿಲ್ಲ, ನಾನೇ ಒಂದು ಕೋತೀನಿ, ಅದ್ರ ಜೊತೆ ನೀವ್ಯಾಕೆ ಕೋತಿ ಆಗ್ತೀರಿ? ಕಿವಿರುವವನು ಹೇಳಿ, ಕಿವಿ ಮುಟ್ಟಿ, ಕಿವಿರುವವನು. ಎದುರುಗಡೆ ನೋಡಿ, ನನ್ನ ನೋಡ್ತೀರಿ, ಎದುರುಗಡೆ ನೋಡಿ, ಅಲ್ಲಿ ನೋಡು, ಕಿವಿ ಅಲ್ಲಿ ನೋಡು. ಕಿವಿರುವವನು ಆಲಿಸಲಿ. ಇಲ್ಲಿ ಹೀಗೆ, ಕಿವಿರುವವನು ಆಲಿಸಲಿ. ಏನೇ ಹೇಳ್ಕೊಳ್ಬೇಕಾದ್ರೆ ನಾನು ಮಾಡೇ ಮಾಡ್ತೀನಿ. ಕಿವಿರುವವನು ಆಲಿಸಲಿ ದೇವರ ಈ ವಾಕ್ಯವ, ಆಲಿಸದವನು ಅನರ್ಥನು. ಏ ನಗ್ತಲ್ಲ, ಕೋಪದಲ್ಲಿ ಅನರ್ಥನು, ಕಿವಿದು ಇಲ್ಲದವನು. ಓಕೆನಾ? ಅನರ್ಥನು ಚಚ್ಚುತ್ತಿ ಹೇಳಿ ಕೇಳಿ ಅಂತ ಹೇಳಿದ ಮಕ್ಕಳಿಗೆ, ಆಲಿಸದವನು ಅನರ್ಥನು,
ಅಷ್ಟೇ ಬಲಗೈ ತೋರಿಸಿ ಎಡಗೈ ತೋರಿಸ್ಬೇಡಿ, ಅದು ಪವರ್ ಬರೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹalleluya, hallelujah. Okay, 1 2 3 start. ಕಿವಿರುವವನು ಆಲಿಸಲಿ ದೇವರ ವಾಕ್ಯವ, ಆಲಿಸದವನು ಅನರ್ಹನು, ಕಿವಿಯಿಲ್ಲದವನು, ಆಲಿಸದವನು ಅನರ್ಹನು, ಕಿವಿಯಿಲ್ಲದವನು. ನಿಜವಾಗಿ ಕಿವಿ ಇದೆಯಾ? ಕಿವಿ ಇರೋರಿಗೆ ಈಗ ಆಪ್ಷನ್ ಇದೆ. ನಾನು ಬಿಟ್ಬಿಡ್ತೀನಿ, ನಾನು ಡೀಲ್ಗೆ ಹೋಗೋದಿಲ್ಲ, ಮೋಸ ಮಾಡೋದಿಲ್ಲ, ಇನ್ನೊಬ್ಬರ ಮನೆಗೆ ಕೊಳೆ ಹೊಡೆಯೋದಿಲ್ಲ, ದಿನೇಶ್ ಹೇಳ್ತಾನೆ ಆಗೋದಿಲ್ಲ ಅಂತ ಏನ್ ಬೇಕಾದ್ರೆ ಹೇಳ್ತಾರೆ, ಅನ್ಯಾಯಕ್ಕೂ ಸಂಪಾದನೆ ಮಾಡಿ. ಓಕೆ, ವಿಶ್ವಸರ್ಮ ನೀವು ಬಿದ್ದದನ್ನ ಹೇಳ್ತಾರೆ, ನೀನು ಏನನ್ನು ಬಿತ್ತುತ್ತೀಯೋ ಅದನ್ನು ಕೊಯ್ಯಬೇಕು. ಬಿತ್ತುವಾಗ ಏನಾಗ್ತದೆ? ಮೊದಲು ಬೀಜವನ್ನು ಬಿತ್ತಿದಾಗ ಏನಾಗ್ತದೆ? ಮೊದಲು ಒಂದು ಚಿಕ್ಕ ಬೇರೆ ಒಳಗಡೆ ಹೋಗ್ತದೆ, ಈಗ ಒಳಗೆ ಹೋಗಿ ಹಾಗೇ ಮೇಲೆ ಬರ್ತದೆ. ಮೇಲೆ ಬಂದಾಗ ಏನಾಗ್ತದೆ? ಮತ್ತೇನಾಗ್ತದೆ? ಹಾಗೇ ಹರಡುತ್ತದೆ. ಅದೇ ಸಂತೋಷ. ಲಕ್ಷ ಸಿಕ್ತು, 50,000 ಸಿಕ್ತು, 1 ಲಕ್ಷ ಸಿಕ್ತು, ಏನ್ ನಗಾಡೋಗಿ ನಗಾಡ್ತೀವಿ. ತಿರ್ಗಾ ಏನ್ ಮಾಡ್ತದೆ? ತಿರ್ಗಾ ಮೇಲೆ ಬರ್ತದೆ. ಅಲ್ಲಿ ಬಿಟ್ಬಿಟ್ಟಿದ್ದೀರಿ, ನಮಗೆ ಗೊತ್ತಿಲ್ಲ, ಇಲ್ಲಿ ಸಂತೋಷ. ತಿರ್ಗಾ ಮೇಲೆ ಬರ್ತದೆ, ಗಿಡವಾಗ್ತದೆ, ಎಲೆ ಬಿಡ್ತದೆ, ತಿರ್ಗಾ ಮೇಲೆ ಹೋಗ್ತದೆ, ಗಟ್ಟಿ ಆಗ್ತದೆ, ರೊಮ್ಮೆ ಬರ್ತದೆ, ಮರ ಆಗ್ತದೆ, ಹಾಗೆ ತಿರ್ಗಾ ಹೂವು ಬರ್ತದೆ. ತಣ್ಣಗಿದೆ, ಹೂವಿನಲ್ಲಿ ಕಾಯ ಆಗ್ತದೆ. ಕಾಯಾಗಿ ಉದುರುವ ತನಕ ಸಮಯವಿದೆ. ಈಗ ಬಿತ್ತಿದ್ದಲ್ಲ, ಬಿತ್ತದ್ದನ್ನ ಕೊಯ್ಯಲೇಬೇಕು. ನೀ ಏನನ್ನ ಬಿತ್ತುತ್ತೀಯೋ, ನಾನು ಏನ್ ಬಿತ್ತೀನೋ ಅದನ್ನೇ ಕೊಯ್ಯಬೇಕು. ನೀನು ಮೋಸದಿಂದ ನಿನ್ನ ಜೀವನ ಮೋಸದಿಂದ ಕೊಯ್ಯಲ್ಪಡುತ್ತದೆ. ನೀನು ಏನ್ ಕೆಟ್ಟದನ್ನ ಮಾಡ್ತೀಯ ಅದೇ ಆಗ್ತದೆ. ಅದಕ್ಕೆ ಹೆಸರು, ನೀನು ಏನನ್ನ ಬಿತ್ತುತ್ತೀಯೋ ಅದನ್ನು ಕೊಯ್ಯಬೇಕು. ಅದಕ್ಕೆ ದೇವರು ಹೇಳ್ತಾರೆ, ನಾನು ನಿನ್ನನ್ನ ನೆಡಲು ಬಲ್ಲೆ, ಕೀಳಲು ಬಲ್ಲೆ, ಕಿತ್ತು ಇನ್ನೊಂದು ಕಡೆ ನೆಡಲು ಬಲ್ಲೆ ಅಂತ ಹೇಳ್ತಾ ಇದ್ದಾರೆ. ಅವಕಾಶ ಕೊಟ್ಟರೆ ದೇವರು ಕಿತ್ತು ನಿಮ್ಮನ್ನ ಫಲವತ್ತಾದ ಜಾಗದಲ್ಲಿ ಬೆಳೆಸ್ತಾರೆ. ಅವಕಾಶ ಕೊಡಲಿಲ್ಲ ಅಂದ್ರೆ ಬಿತ್ತದನ್ನ ನಿಮ್ಮ ಮುಖಾಂತರ, ನಿಮ್ಮ ಹೆಂಡತಿ ಮುಖಾಂತರ, ಮಕ್ಕಳ ಮುಖಾಂತರವಾಗಿ ಕೊಯ್ಯಲೇಬೇಕು. ಪಾಪ ನಿವೇದನೆಗೆ ಸಿದ್ಧತೆಯ ಸಮಯ. ಈಗ ಗುರುಗಳು ಪಾಪ ನಿವೇದನೆಗೆ ಕುಳಿತುಕೊಳ್ಳುತ್ತಾರೆ. ಒಂದು ಒಳ್ಳೆಯ ಪಾಪ ನಿವೇದನೆ, ಪಶ್ಚಾತ್ತಾಪದ ಪ್ರಾರ್ಥನೆ. ಪಾಪ ನಿವೇದನೆಗೆ ಸಜ್ಜಾಗಿ, ಪಾಪ ನಿವೇದನೆಗೆ ಸಜ್ಜಾಗಿ ಪ್ರಾರ್ಥಿಸಬೇಕು. ಸಮಯ ಎಷ್ಟಿದೆ ಗೊತ್ತಿಲ್ಲ. ನೀವೆಲ್ಲ ಪಾಪ ನಿವೇದನೆ ಮಾಡಬೇಕಾದ್ರೆ ಮನಪೂರ್ವವಾಗಿ ಪ್ರಾರ್ಥನೆ ಮಾಡಿ. ಸ್ವಾಮಿ ಇವತ್ತು ಒಂದಿನ ಪ್ರಾರ್ಥನೆ ಪಾಪ ನಿವೇದನೆ ಕೊಡ್ತೀನಿ, ನಾಳೆ ಕೊಡೋದಿಲ್ಲ ಅಂತ ಹೇಳಿದ್ರೆ ಹೌದು ಸ್ವಾಮಿ. ರಾತ್ರಿ ಯಾರು ಹೋಗ್ಬಿಟ್ಟು ಸ್ವಾಮಿ 8 ಗಂಟೆ 9 ಗಂಟೆ ಭಾಗದ ಸ್ವಾಮಿ ಪಾಪ ನಿವೇದನೆ ಮಾಡಬೇಕು ಅಂತ ಬರ್ತಾರೆ. ಅವ್ರಿಗೆ ಬೇಕಾಗಿದೆ ನಿಮ್ಮ ಆತ್ಮಗಳ ರಕ್ಷಣೆ. ಅವ್ರು ಲೆಕ್ಕ ಕೊಡಬೇಕು. ನಾಳೆ ಸ್ವರ್ಗದಲ್ಲಿ ಶಿಕಾರಿಪುರದ ಬಗ್ಗೆ ಲೆಕ್ಕ ಕೊಡಬೇಕು. ಅವ್ರು ಹೇಳ್ಬಿಡ್ತಾರೆ, ಸ್ವಾಮಿ ನನಗೆ ಗೊತ್ತಿಲ್ಲ, ನಾನು ಬರೆದದ್ದಾಯ್ತು ಸ್ವಾಮಿ, ಅವ್ರು ಬದಲಾವಣೆ ಆಗಿಲ್ಲ, ನಾನು ಬರೆದದ್ದಾಯ್ತು, ಮುಗಿತು ಸ್ವಾಮಿ, ಬೇರೆ ಮಾಡ್ಲಿಕ್ಕಾಗ್ತದೆ. ನೀವು ಏನ್ ಮಾಡಿ, ನಾನು ಬರೆದದ್ದಾಯ್ತು, ಮುಗಿದೈತು. ಸಾಕ್ಷಿ ಯಾರು? ಆ ಸಿಸ್ಟರ್ ಕರಿ, ಇವರಿಬ್ಬರು ಸಾಕ್ಷಿ. ಬಿದ್ದದ್ದನ್ನ ಕೊಯ್ಯಲೇಬೇಕು. ಅದರಿಂದ ಪಾಪ ನಿವೇದನೆಗೆ ಸಿದ್ಧರಾಗುವ ಸಮಯ, ಪಾಪ ನಿವೇದನೆ ಮಾಡುವ ಸಮಯ. ಜಕ್ಕಾರಿನಾಗಲು ಇಷ್ಟಪಡುವುದು ಜಕ್ಕಾರಿನಾಗಬಹುದು, ಯೂದಾಸನಾಗಲು ಇಷ್ಟಪಡುವುದು ಯೂದಾಸನಾಗಬಹುದು. ನಾನು ಯೂದಾಸನಾಗ್ತೇನೆ ಅಂತ ಹೇಳಿದ್ರೆ ಎಷ್ಟು ಜನ? ಎತ್ತರ ಕೈಯಿಂದ ಕೈ ಎತ್ತಿ, ನಾನು ಯೂದಾಸ ಆಗಿದ್ದೀನಿ, ಕೈ ಎತ್ತರಪ್ಪ. ದಿನಸ ಎತ್ತು ಕೈ, ಅಣ್ಣ ಎತ್ತು ಕೈ, ತಮ್ಮ ಎತ್ತು ಕೈ, ಎತ್ತರ ಕೈ. ಅಲ್ಲಿ ಲೆಕ್ಕ ಇದೆ. ಈಗ ನಾನು ಮಾತಾಡೋ ಒಂದೊಂದು ಮಾತನ್ನು ಬರೆಯಲ್ಪಡ್ತಾ ಇದ್ದೇನೆ. ಒಂದು ತಿಳ್ಕೊಳ್ಳಿ, ನಾನು ಇಲ್ಲಿ ಏನು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನೋ, ಒಳ್ಳೆದು ಕೆಟ್ಟದು ಅದೆಲ್ಲ ಅಲ್ಲಿ ಬರೆಯಲ್ಪಡ್ತಾ ಇದ್ದೇನೆ. ನೀವು ಇಲ್ಲಿ ಏನೆಲ್ಲ ಯೋಚನೆ ಮಾಡ್ತಾ ಇದ್ದೀರೋ, ಏನ್ ತೀರ್ಮಾನ ಮಾಡ್ತಾ ಇದ್ದೀರೋ, ಅದು ಪರ್ಯಾಸವಾಗಿರಬಹುದು, ಸೀರಿಯಸ್ ಆಗಬಹುದು, ಅಲ್ಲಿ ಬರೆಯಲ್ಪಡ್ತಾ ಇರ್ತದೆ. ಅದನ್ನು ಯಾರು ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರು ಸಹ ತಪ್ಪಿಸಿಕೊಳ್ಳಿಲ್ಲ. ಪ್ರಾರ್ಥನೆ
ಮಾಡಿ, ನಿಮ್ಮ ಗಂಡನ ಪರಿವರ್ತಿಸಿ ನಿಮ್ಮಿಂದ ಸಾಧ್ಯ. ಬುದ್ಧಿವಂತ ಹೆಂಡತಿ ತನ್ನ ಮನೆಯನ್ನು ಕಟ್ಟಿಪ್ಪಿಸು. ಬೋರು ಬಿದ್ದು ಪ್ರಾರ್ಥನೆ ಮಾಡಿ, ಆದರೆ ಅವರುಗಳಿಗೆ ಏನು ಸಂಭವಿಸಿದ ಹಾಗೆ ಪ್ರಾರ್ಥನೆ ಮಾಡಿ. ಯಾಕಂದ್ರೆ ಅನ್ಯಾಯದ ಹಣದಲ್ಲಿ ಹರಿದು ಬರುವಾಗ ಅಪಘಾತಗಳು ಯಾವ ವಿಧದಲ್ಲಿ ನಮ್ಮ ಮೇಲೆ ಪ್ರಭಾವ ಬೀರ್ತದೆ ಅಂತ ಹೇಳಕ್ಕಾಗೋದಿಲ್ಲ. ಮತ್ತೊಬ್ಬರ ಕಣ್ಣೀರು, ಮತ್ತೊಬ್ಬರ ಸಾಲ ಮಾಡಿ, ಮತ್ತೊಬ್ಬರು ಹಿಂಸೆ ಮಾಡಿ, ಮನೆಯಲ್ಲಿರುವಂತಹ ಬಂಗಾರನ ಮಾರಿ, ಎಂಟಿ ಬಂಗಾರ ಮಾರಿ, ಮನೆಯಲ್ಲಿರುವಂತ ಆಸ್ತಿನ ಮಾರಿ, ಅರಿವಿಲ್ಲದೆ ಜ್ಞಾನವಿಲ್ಲದೆ ನಿಮ್ಮಂತವ್ರ ಹತ್ರ ನನ್ನಂತವ್ರ ಬಂದು ಸಿಕ್ಕಾಕೊಂಡು ಮೋಸ ಹೋಗಿ ಸುರಿಸುವ ಕಣ್ಣೀರು. ಬಲೆ ಬೀಸಿದ್ರೆ ನೀನು ತಪ್ಪಿಸ್ಕೊಳಕ್ಕಾಗ್ತದ? ಆಗುದಿಲ್ಲ. ಯೋಚನೆ ಮಾಡಿ. ಎಷ್ಟು ಜನರಿಗೆ ಜಕ್ಕಾರಿ ಆಗ್ಬೇಕೆಂಬ ಆಸೆ, ಮನಪೂರ್ವಕವಾಗಿ ನಾನು ಯುವರಾಜನಾಗಿರ್ತೀನಿ ಅನ್ನೋ ಕೈ ಎತ್ತಬೇಡಿ. ನೀವು ಇಷ್ಟ, ನೀವು ಜಕ್ಕಾರಿನಾದ್ರೂ ಆಗ್ಬೋದು, ಯುವರಾಜ್ ಆದ್ರೂ ಆಗ್ಬೋದು, ಯೇಸು ಆದ್ರೂ ಆಗ್ಬೋದು. ನಾನು ಯೇಸು ಆಗ್ಬೇಕೆಂತ ಆಸೆ ಪಡ್ತಾ ಇದ್ದೀನಿ. ನನಗಾಗಿ ಪ್ರಾರ್ಥನೆ ಮಾಡಿ. ನಾನು ಪಾಪಿ, ನಿಮ್ಮೆಲ್ಲರಿಗಿಂತ ದೊಡ್ಡ ಪಾಪಿ, ಆದ್ರೆ ನನಗೆ ಯೇಸು ಆಗಬೇಕೆಂಬ ಆಸೆ, ಯೇಸು ಆಗಬೇಕೆಂಬ ಆಸೆ. ಕುಳಿತುಕೊಳ್ಳುವ. ಕಣ್ಣು ಮುಚ್ಚುವ, ಕಣ್ಣುಗಳನ್ನು ಮುಚ್ಚುವ. ಕುಳಿತುಕೊಳ್ಳಿ. ಪ್ರಿಯ, ನಾವೆಲ್ಲ ಪಾಪಿಗಳೇ. ಒಂದಲ್ಲ ಒಂದು ವಿಧದಲ್ಲಿ ಪಾಪ ಮಾಡ್ತೇವೆ. ಹಾಗೆ ಒಂದಲ್ಲ ಒಂದು ವಿಧದಲ್ಲಿ ನಾವು ಪಾಪವನ್ನು ಬಿಟ್ಟು ಬಿಡಲಿಕ್ಕೆ ಆಗುದಿಲ್ಲ. ಒಬ್ಬೊಬ್ಬರೊಂದೊಂದು ಸಂಕೋಲದಲ್ಲಿ ಇದೆ. ಕೆಲವರಿಗೆ ಸುಳ್ಳು ಬಿಡಕ್ಕಾಗುದಿಲ್ಲ, ಕೆಲವರಿಗೆ ವ್ಯಭಿಚಾರ ಮಾಡೋದು ಬಿಟ್ಟು ಬಿಡಕ್ಕಾಗುದಿಲ್ಲ, ಕೆಲವರಿಗೆ ಡೀಲ್ ಮಾಡೋದು ಬಿಟ್ಟು ಬಿಡಕ್ಕಾಗುದಿಲ್ಲ. ಹೀಗೆ ಎಷ್ಟೋ ಮೋಸ ಮಾಡದಿರಕ್ಕಾಗುದಿಲ್ಲ, ಲಂಚ ತಗೊಂಡಿರಕ್ಕಾಗುದಿಲ್ಲ. ಒಬ್ಬೊಬ್ಬ ಮನುಷ್ಯನು ಸಂಕೋಲದಲ್ಲಿ ಸಿಕ್ಕಿಕೊಂಡಿರ್ತಾನೆ. ಆದರೆ ಎಲ್ಲವುಗಳಿಗಿಂತ ದೊಡ್ಡ ಪಾಪ ಮೋಸ ಮಾಡುವಂಥದ್ದು, ಮತ್ತೊಬ್ಬರ ಮನೆಯ ಆಸ್ತಿಯನ್ನು ಕೊಳ್ಳೆ ಹೊಡೆಯುವಂಥದ್ದು, ತನ್ನ ಮಕ್ಕಳಿಗಾಗಿ, ತನ್ನ ಹೆಂಡತಿಗಾಗಿ, ತನ್ನ ಕುಟುಂಬಕ್ಕಾಗಿ ಏನಾದರೂ ಮಾಡಬೇಕು ಎಂಬ ಆಸೆಯಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿ ನನ್ನ ಕೊಳ್ಳೆ ಹೊಡೆಯುವಂತಹ ಹಣ ಇದೆಯಲ್ಲ, ಬೈಬಲಲ್ಲಿ ನೋಡಿ. ನಾನು ಹೇಳೋದಿಲ್ಲ, ಅದು ಹೇಳಿದ್ರೆ ಗೊತ್ತಿಲ್ಲ ನಿಮಗೆ ಏನಾಗ್ತದೆ ಅಂತ. ಕಣ್ಣು ಮುಚ್ಚುವ, ಕಣ್ಣುಗಳನ್ನು ಮುಚ್ಚುವ. ಪ್ರಶಾಂತವಾಗಿ. ಯಾರು ಅಂಟಿಕೊಂಡು ಕುತ್ಕೊಳ್ಳೋದ್ರ, ದೂರದಲ್ಲಿ ಕುತ್ಕೊಳ್ಳಿ. ಯಾರು ಅಂಟಿಕೊಳ್ಬೇಡಿ, ಯಾರು ಅಂಟಿಕೊಳ್ಬೇಡಿ, ಯಾರು ಅಂಟಿಕೊಳ್ಬೇಡಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ಇದೊಂದು ಸುಂದರವಾದ ಸಮಯ, ಪವಿತ್ರವಾದ ಸಮಯ, ಆ ಯೇಸುವನ್ನ ಕೂಡಿ ಕರೆಯುವ ಸಮಯ. ಜಕ್ಕಾರಿಯಂತಿರುವ ನಾವು ಮನ ಪರಿವರ್ತನೆ ಮಾಡುವ ಸಮಯ. Stop कर बुझान करेगा। Monsieur, face करें।